ನಮ್ಮ ಆನೇಕಲ್ ವಕೀಲರ ಸಂಘದ ಚುನಾವಣೆ ಪ್ರಯುಕ್ತ ಇವತ್ತಿನ ದಿವಸ ನಾನು ಈ ಒಂದು ಪ್ರೆಸ್ ಮೀಟಿನಲ್ಲಿ ಮಾತಾಡೋಕ್ಕೆ ಕೆಲವು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿನ್ನೆ ಇದೇ ಒಂದು ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ನಲ್ಲಿ ನನ್ನ ಹಲವಾರು ಸ್ನೇಹಿತರು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಭಾಳ ನನಗೆ ನೋವಾಯಿತು. ಇದನ್ನು ಹೇಳಬೇಕು ಅಂತಂದರೆ ಎಲ್ಲ ನನ್ನ ಮಿತ್ರರು ಮಾಧ್ಯಮದ ಮುಂದೆ ನಿನ್ನೆ ಹೇಳಿರೋದ್ರಲ್ಲಿ 90% ಎಲ್ಲ ಬರೀ ಸುಳ್ಳನ್ನೇ ಹೇಳಿ ನಿಮ್ಮನ್ನು ನಂಬಿಸಿದ್ದಾರೆ. ಅದಷ್ಟು ಸುಳ್ಳು. ಕಾರಣ ಇಷ್ಟೇ, 1979ನೇ ಇಸ್ವಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ನ್ಯಾಯಾಲಯ ಓಪನ್ ಆಯಿತು. ಆ 79ನೇ ಇಸ್ವಿನಲ್ಲಿ ದ್ವಾರಕಾನಾಥ್ ಅನ್ನೋರು ನ್ಯಾಯಾಧೀಶರಾಗಿ ನ್ಯಾಯಾಲಯಕ್ಕೆ ಬಂದಿದ್ದರು. ಆವತ್ತಿನ ದಿವಸ ನಾನು ಒಬ್ಬನೇ ಲಾಯರ್ ಇದ್ದಿದ್ದು. ನಿಮ್ಮ ಗಮನಕ್ಕಿರಲಿ, ನ್ಯಾಯಾಲಯಕ್ಕೆ ಈ ತಾಲೂಕಿಗೆ 79ನೇ ಇಸ್ವಿನಿ ಮೊಟ್ಟ ಮೊದಲ ಲಾಯರು ನಾನೇ. ನಾನೊಬ್ಬನೇ ಲಾಯರು ಮತ್ತು ಒಬ್ಬರೇ ನ್ಯಾಯಾಧೀಶರು ಕೋರ್ಟನ್ನು ಓಪನ್ ಮಾಡಿದ್ವಿ. ಒಬ್ಬನೇ ಇದ್ದು ನಂತರ ನಾವೊಂದು 3-4 ಜನಗಳಾದ್ವಿ. 3-4 ಜನಗಳಾದ ಮೇಲೆ ನಾವು ಸಂಘವನ್ನು ಓಪನ್ ಮಾಡಿದ್ವಿ. ಸಂಘವನ್ನು ಓಪನ್ ಮಾಡಿದ್ವಿ. ನಂತರ ಅಲ್ಲಿ ಒಂದು ಕೋರ್ಟ್ ಮಾತ್ರ ಬಂತು. ಒಂದು ಕೋರ್ಟನ್ನು ನಾವು ನ್ಯಾಯಾಧೀಶರ ಒಂದು ಸಹಕಾರದಿಂದ ನಾವು ಹೈಕೋರ್ಟ್ಗೆ ನಾವು ಬೇಕಾದಷ್ಟು ತಿರುಗಾಡಿ ಬೇಕಾದಷ್ಟು ಕೋರಿಕೆಗಳನ್ನು ಸಲ್ಲಿಸಿ ಎರಡನೇ ನ್ಯಾಯಾಲಯ ಒಂದು ಅಡಿಷನಲ್ ಸಿವಿಲ್ ಜಡ್ಜ್ ಜೂನಿಯರ್ ಡಿವಿಷನ್ನ ತಂದಿದ್ದು ನಮ್ಮ ಕಾಲದಲ್ಲಿ, ನಾನು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ. ನಂತರ ಆವಾಗ ನ್ಯಾಯಾಲಯದಲ್ಲಿ ಎಲ್ಲ ಎರಡನೇ ಇದು ಸೀನಿಯರ್ ಸಿವಿಲ್ ಜಡ್ಜನ್ನು ನಾವು ಬಹಳ ಕಷ್ಟಪಟ್ಟು ಸೀನಿಯರ್ ಸಿವಿಲ್ ಜಡ್ಜನ್ನು ತಂದಿದ್ದು ನನ್ನ ಕಾಲದಲ್ಲೇ. ಅಸೋಸಿಯೇಷನ್ ಓಪನ್ ಆಗಿದ್ದು ನಾವು ಫೌಂಡರ್ಸು, ನಾವು ಓಪನ್ ಆಗಿದ್ದು ನಮ್ಮ ಕಾಲದಲ್ಲಿ. ಮತ್ತು ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಂದಿದ್ದು ನಮ್ಮ ಕಾಲದಲ್ಲೇ. ಇವರು ಏನೂ ಮಾಡಿಲ್ಲ. 79ನೇ ಇಸ್ವಿಯಿಂದ ಇವರು ಲೂಟು ಮಾಡಿದ್ರು ಅಂತ ಹೇಳ್ತಾರಲ್ಲ, ಇವರೆಲ್ಲೂ ನಾನು ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ಇದೆಲ್ಲನೂ ಮಾಡಿದ ಕಾಲದಲ್ಲಿ ಇವ್ರು ಯಾರು ಆನೇಕಲ್ಲಿಗೆ ಬಂದೇ ಇರಲಿಲ್ಲ. ಇವ್ರು ಯಾರಿಗೂ ವಕೀಲರುಗಳೇ ಅಲ್ಲ. ಆವಾಗ ನನ್ನ ಕಾಲದಲ್ಲಿ ನನ್ನನ್ನು ಬಿಡಿ ಯಾರು ವಕೀಲರು ಅಲ್ಲದೆ ಇರೋರು ಆ ಕಾಲದನ್ನು ಮಾತಾಡೋದಕ್ಕೆ ಇವ್ರಿಗೆ ಅರ್ಹತೆಯೂ ಇಲ್ಲ, ಏನೂ ಇಲ್ಲ. ಪ್ರತಿ ನಾನು ನನ್ನ ಇನ್ನೊಬ್ಬ ನಮ್ಮ ವಕೀಲ ಸ್ನೇಹಿತರು ಹೇಳಿದ್ರು, ಸುಮಾರು 18 ವರ್ಷ ಒಬ್ಬರೇ ವಕೀಲ ಅಧ್ಯಕ್ಷರಾಗಿದ್ದರು, ಅವರನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ ಅಂತ. ಹೌದು, ನಾನು 18 ವರ್ಷ ಅಲ್ಲ, 22 ವರ್ಷ ನಾನೊಬ್ಬನೇ ಪ್ರೆಸಿಡೆಂಟ್ ಆಗಿದ್ದೆ. ಕಾರಣ ಏನು ಅಂತಂದರೆ ನನಗೆ ಯಾರೂ ಪೈಪೋಟಿನೇ ಕೊಡಲಿಲ್ಲ. ನಾನು ಯಾವುದು ಎಲೆಕ್ಷನನ್ನು ಎದುರಿಸಿರಲಿಲ್ಲ. ನಾನು ಯುನಾನಿಮಸ್ ಆಗಿ 22 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಅದು ನನ್ನ 22 ವರ್ಷ ಇದಾಗಿದ್ದರು. ನಮ್ಮ ಕೋರ್ಟ್ನಲ್ಲಿ ಒಂದು ಗಲಾಟೆ ಒಂದಿರಲಿಲ್ಲ. ನನ್ನ ಕಾಲದಲ್ಲಿ, ನಾನು ಅಧ್ಯಕ್ಷನಾಗಿದ್ದ ಕಾಲದಲ್ಲಿ ನನ್ನ ಮತ್ತು ಕೋರ್ಟಿನ ನ್ಯಾಯಾಧೀಶರ ನಡುವೆ ಸಂಬಂಧ ಹೇಗಿತ್ತು ಅಂದರೆ, ಪ್ರತಿನಿತ್ಯ ನಾವು ಅವರು ಯಾವಾಗಲೂ ಬೆರೀತಾ ಇದ್ವಿ, ಅಣ್ಣ ತಮ್ಮಂದ್ರಂತ ಇದ್ವಿ. ಯಾವ ರೀತಿಯ ತೊಂದರೆಗಳಿರಲಿಲ್ಲ, ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆವಾಗ ಅಸೋಸಿಯೇಷನ್ ಚಿಕ್ಕದಾಗ ಅಸೋಸಿಯೇಷನ್ ಮಾಡಿದ್ರು, ಎಲ್ಲ ರೀತಿಯನ್ನು ನಿಭಾಯಿಸ್ಕೊಂಡು ಹೋಗಿದ್ವಿ. ಹೀಗಿರುವಾಗ ಇವರು ಏನೂ ಮಾಡಿಲ್ಲ ಅಂತ ಇತ್ತೀಚೆಗೆ ಬಂದುಬಿಟ್ಟು ಇವರು ನಮಗೆ ಬೇಕು ಅಂತ ಇದ್ದಾರೆ. ಈಗ ನಮಗೆ ಬೇಕು, ನಾವು ಎಲೆಕ್ಟ್ ಆಗಬೇಕು ಅಂತ ಬಂದಿರೋ ಗುಂಪು ಅವರೆಲ್ಲ ಸೆಕ್ರೆಟರಿಗಳಾಗಿದ್ದಾರೆ, ಖಜಾಂಚಿಗಳಾಗಿದ್ದಾರೆ, ಅಧ್ಯಕ್ಷರಾಗಿದ್ದಾರೆ, ವೈಸ್ ಪ್ರೆಸಿಡೆಂಟ್ಗಳಾಗಿದ್ದಾರೆ. ಇವರ ಪಿತ್ರಾರ್ಜಿತ ಆಸ್ತಿಯ ಆನೇಕಲ್ ಅಸೋಸಿಯೇಷನ್ ಅಂತ ತಿಳಿದುಕೊಂಡು ಪ್ರತಿಯೊಂದು ನನಗೇ ಬೇಕು ಅಂತ ಕೇಳೋದು ಯಾವ ರೀತಿಯಲ್ಲೂ ನ್ಯಾಯಬದ್ಧವಲ್ಲ, ಸಮಂಜಸವೂ ಅಲ್ಲ. ನಾವು ಬದಲಾವಣೆ ಬಯಸ್ತಾ ಇರೋದು, ಹೊಸ ಮುಖಗಳು ಬರಬೇಕು. ನ್ಯಾಯಾಲಯದಲ್ಲಿ ಬರುವ ಕಕ್ಷಿದಾರರಿಗೆ ನ್ಯಾಯ ಸಿಗಬೇಕು, ಸರಿಯಾದ ನ್ಯಾಯ ಸಿಗಬೇಕು ಅಂತೇಳಿ ಹೊಸ ಮುಖಗಳನ್ನು ಹಳಬರೇ ಬೇಡ, ಹೊಸ ಮುಖಗಳನ್ನು ಬರಬೇಕು ಅಂತ ಬದಲಾವಣೆ ಬೇಡ್ತಾ ಇದ್ದೀವಿ. ಹೊರತಾಗಿ ನಾವು ಯಾವ ರೀತಿ ಅವ್ರ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇಲ್ಲ. ಸಾಕು, ಅವರು ಅನುಭವಿಸಿದ್ದಾರೆ. ನಮ್ಮ ಇನ್ನೊಬ್ಬ ನೆನ್ನೆ ಸ್ನೇಹಿತರು ಹೇಳಿದ್ರು, ನನಗೆ ಕೊರೋನಾ ಬಂದ್ಬಿಡ್ತು, ಕೊರೋನಾ ಬಂದಿದ್ದರಿಂದ ಬರೀ 11 ತಿಂಗಳು ಮಾತ್ರ ನನಗೆ ಸಿಕ್ತು. ಕೊರೋನಾ ಪ್ರಪಂಚಕ್ಕೆ ಬಂತು, ನನಗೆ ಆನೇಕಲ್ಗೋಸ್ಕರ ಕೊರೋನಾ ಬರಲಿಲ್ಲ, ನಮ್ಮ ಅಸೋಸಿಯೇಷನ್ಗೋಸ್ಕರ ಕೊರೋನಾ ಬರಲಿಲ್ಲ. ಕೊರೋನಾ ಪೀರಿಯಡ್ನಲ್ಲೂ ಕೂಡ ಬೇಕಾದಷ್ಟು ನಮ್ಮ ವಕೀಲ ಮಿತ್ರರಿಗೆ ಕೊರೋನಾದಿಂದ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸಿದ್ರು. ಆವಾಗ ಇವರೆಲ್ಲ ಎಲ್ಲಿದ್ದರು? ಏನು ಸಹಾಯ ಮಾಡಿದ್ರು ನಮ್ಮ ವಕೀಲ ಮಿತ್ರರಿಗೆ? ಏನೂ ಮಾಡಿಲ್ಲ. 11 ತಿಂಗಳಾಯಿತು, 3 ತಿಂಗಳು ಅವರು ಅಧ್ಯಕ್ಷರಾಗಿದ್ದರು, 3 ತಿಂಗಳು ಅವರು ಅನುಭವಿಸಿದ್ದಾರೆ. ಅದಕ್ಕೆ ಮುಂಚೆ ಸೆಕ್ರೆಟರಿಗಳಾಗಿದ್ದರು, ಹೀಗೆಲ್ಲ ಮಾಡಿದ್ದಾರೆ. ಒಂದು. ಎರಡನೇದಾಗಿ ಬದಲಾವಣೆ ಯಾಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿವಸ ನಮ್ಮ ವಕೀಲರ ಸಂಘದಲ್ಲಿ ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ,
ಶೌಚಾಲಯಗಳಿದ್ದಾವೆ, ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಮತ್ತು ನಮಗೆ ವಕೀಲರು ಕೂತ್ಕೊಂಡು ಕಾಫಿ ಕುಡಿಬೇಕು ಅನ್ನೋ ಸರಿಯಾದ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಮತ್ತು ನಮಗೆ ವಕೀಲರು ಗಾಡಿ ವಾಹನಗಳನ್ನು ನಿಲ್ಲಿಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ. ಇವರು ಇಷ್ಟು ದಿವಸ ಸುಮಾರು 13 ವರ್ಷ ಇವರು ಆಡಳಿತ ನಡೆಸಿ ಏನನ್ನು ಮಾಡಿದ್ದಾರೆ ಇವರು? ಸಾಕು ಇವರು ಮಾಡಿರೋದು, ನಾವು ಬಿಟ್ಕೊಡ್ಲಿ ನಮಗೆ. ನಾನು 22 ವರ್ಷ ಮಾಡಿದ್ರು ಕೂಡ ಅವರನ್ನು ಯಾರು ಕೇಳಲಿಲ್ಲ ಅಂತ ಹೇಳಿದ್ರು. ನಾನು 22 ವರ್ಷ ಮಾಡಿದ ಮೇಲೆ ನಾನು ಇವ ರೀತಿಯ ಮತ್ತೆ ನನಗೆ ಬೇಕು ಅಂತ ನಾನು ಕೇಳ್ಕೊಂಡಲ್ಲಿ ಇವತ್ತು ನಾನು ಅಭ್ಯರ್ಥಿ ಕೂಡ ಅಲ್ಲ. ಬೇರೆ ಇನ್ನೊಬ್ಬರು ನಮ್ಮ ಸ್ನೇಹಿತರು MR ವೇಣುಗೋಪಾಲ್ ಅವರು ಯಾವತ್ತೂ ಈ ಸಂಘದಲ್ಲಿ ಯಾವ ಅಧಿಕಾರವನ್ನು ನಡೆಸಿಲ್ಲ, ಅನುಭವಿಸಿಲ್ಲ. ಅಂತ ಹೊಸ ಮುಖ, ಅವರಿಗೆ ಎಲ್ಲ ರೀತಿಯ ಯೋಗ್ಯತೆ ಇದೆ. ಅವರು ಅಧಿಕಾರಕ್ಕೆ ಬಂದರೆ ನಮ್ಮ ನ್ಯಾಯಾಲಯದಲ್ಲಿ ಒಂದು ಬದಲಾವಣೆ ಬರುತ್ತೆ, ನಮ್ಮ ಯುವ ವಕೀಲರಿಗೆ ಒಂದು ಎಲ್ಲ ರೀತಿಯ ಮನ್ನಣೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು MRV ಸಿಂಡಿಕೇಟನ್ನು ಬೆಂಬಲಿಸಬೇಕು. MRV ಸಿಂಡಿಕೇಟ್ ಅವರು ಎಲ್ಲ ರೀತಿಯಿಂದಲೂ ಎಲ್ಲ ಹೊಸಬರಿದ್ದಾರೆ ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ 79ನೇ ಇಸ್ವಿನಲ್ಲಿ ನ್ಯಾಯಾಲಯ ಆದಮೇಲೆ ಹೊಸ ಕೋರ್ಟು ಸರ್ಕಾರದಿಂದ ಜುಡಿಷಿಯರಿ ಡಿಪಾರ್ಟ್ಮೆಂಟ್ ಹೊಸ ಕೋರ್ಟ್ ಓಪನ್ ಆಯಿತು. ಹೊಸ ಕೋರ್ಟ್ ಓಪನ್ ಆದಾಗ ಇಲ್ಲಿಂದ ಕೋರ್ಟನ್ನು ಶಿಫ್ಟ್ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ನಾನು ಅಧ್ಯಕ್ಷತೆಯಲ್ಲಿದ್ದಾಗ ಒಂದು ಫಂಕ್ಷನ್ ಮಾಡಬೇಕು ಅಂತ ಇದು ಮಾಡಿದ್ವಿ. ಆಗಿನ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದ ಕೇಶವಮೂರ್ತಿಯವರು ಮಿನಿಸ್ಟರ್ ಆಗಿದ್ದರು. ಆವಾಗ ನಮ್ಮ ಚೀಫ್ ಜಸ್ಟಿಸನ್ನು ನಾವು ಇನ್ವೈಟ್ ಮಾಡಿದಾಗ ಚೀಫ್ ಜಸ್ಟಿಸ್ ಏನಂತ ಹೇಳಿದ್ರು, ರಾಜಕೀಯದವರು ನಮ್ಮ ಇದರಲ್ಲಿ ಬಂದರೆ, ವೇದಿಕೆಯಲ್ಲಿ ಬಂದರೆ ನಾನು ಬರೋಲ್ಲ ಅಂತ ಹೇಳಿದ್ರು. ನಾವು ಚೀಫ್ ಜಸ್ಟಿಸ್ಗೆ ಮನ್ನಣೆ ಕೊಟ್ಟು ಯಾವ ರಾಜಕೀಯದನ್ನು ನಾವು ಇನ್ವೈಟ್ ಮಾಡಲಿಲ್ಲ. ಹಾಗಾಗಿ ನಮ್ಮ ಮಿನಿಸ್ಟ್ರನ್ನ ಇನ್ವೈಟ್ ಮಾಡಲಿಲ್ಲ ಅಂದಾಕ್ಷಣಕ್ಕೆ ಅವ್ರೇನು ಮಾಡಿದ್ರು, ಹೈಕೋರ್ಟಲ್ಲಾಗಿ ನಾನು ಆ ತಾಲೂಕಿನ ಮಿನಿಸ್ಟ್ರು, ಇಲ್ಲೇನು ಯಾವುದು ಫಂಕ್ಷನ್ ನಡೀಕೂಡ್ದು ಅಂತೇಳಿ ಚೀಫ್ ಜಸ್ಟಿಸ್ಗೆ ಚಾಡಿ ಹೇಳಿ ಆ ಫಂಕ್ಷನನ್ನು ನಿಲ್ಲಿಸಿದ್ರು. ನಾವು ಇಡೀ ಬಿಲ್ಡಿಂಗು ಹಾಳಾಗೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಹತ್ರ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಶಿಫ್ಟಿಂಗ್ ಆರ್ಡ್ರನ್ನ ಕೈನಲ್ಲಿ ತೊಗೊಂಬಂದು, ಆವಾಗ ಸುರೇಶ್ ಕೋಗಿಲ್ಗೆರೆ ಅಂತ ಜಡ್ಜ್ ಇದ್ದರು, ಅವ್ರು ಹೆದರ್ಕೋತಾ ಇದ್ರು. ನಾವು ರಾತ್ರಿ ನಾವು ಎಲ್ಲಿ ಕುಂತಿದ್ದೇವೆ ಇದೇ ರಾಘವೇಂದ್ರ ಭವನ್ ಅವರ ಗಾಡಿನ ಉಪಯೋಗಿಸ್ಕೊಂಡಿದ್ದೀವಿ. ಅವತ್ತು ರಾಮದಾಸ್ ಅವರ ಸಹಕಾರ ತಗೊಂಡಿದ್ದೀವಿ. ರಾತ್ರಿ ಆ ಕೋರ್ಟಿಂದ ಈ ಕೋರ್ಟ್ಗೆ ನಾವು ಶಿಫ್ಟ್ ಮಾಡಿ ನ್ಯಾಯಾಲಯನ ಅಲ್ಲಿ ಓಪನ್ ಆಗಕ್ಕೆ ಮಾಡಿದ್ವಿ. ಅಷ್ಟೊತ್ತಿಗೆ ಅದೇ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಹೋಗಿ ಚಾಡಿ ಹೇಳಿದ್ರು, ನೀವು ಬೇಡ ಅಂದರೂ ಕೂಡ ನ್ಯಾಯಾಲಯ ಶಿಫ್ಟ್ ಮಾಡಿದ್ದಾರೆ ಅಂತ. ವಿಜಿಲೆನ್ಸ್ ಕಂಪ್ಲೇಂಟ್ ಕೊಟ್ಟರು. ಮಾರನೇ ದಿವಸ ನ್ಯಾಯಾಲಯ ಓಪನ್ ಆಗಿದೆ, ಪೂಜೆ ಮಾಡಿದ್ದೀವಿ, ನ್ಯಾಯಾಧೀಶರು ಬಂದು ಕೋರ್ಟಲ್ಲಿ ಕುಂತಿದ್ದಾರೆ. ಹೈಕೋರ್ಟ್ ವಿಜಿಲೆನ್ಸ್ ಬಂದು ನನ್ನನ್ನು ಕರ್ಕೊಂಡೋದ್ರು, ಹೇಗೆ ಯಾವ ರೀತಿ ಓಪನ್ ಮಾಡಿದ್ರಿ ಅಂತ. ಆವಾಗ ನಾನು ಇಲ್ಲ ಸ್ವಾಮಿ, ನಮಗೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅದರ ಆಧಾರದ ಮೇಲೆ ನಾವು ಶಿಫ್ಟ್ ಮಾಡಿದ್ವಿ ಹೊರತಾಗಿ ನಮ್ಮಲ್ಲೇನು ತಪ್ಪಿಲ್ಲ ಅಂತ ಹೇಳಿ ನಾವು ಆಮೇಲೆ ಬೇಡ ನೀವು ವಾಪಸ್ ಹೊರಟೋಗ್ಬಿಟ್ರಿ ನೀವು ಮುನ್ಸಿಪಲ್ ಆಫೀಸ್ ಬಿಲ್ಡಿಂಗ್ಗೆ ಅಂತಂದರು. ನಾನೇನು ಮಾಡಿದೆ, ಅವಾಗ ನನ್ನ ಸ್ವಬುದ್ಧಿಯನ್ನು ಉಪಯೋಗಿಸಿ, ಸ್ವಾಮಿ ಅವಾಗ ನಾನಾಗಿದ್ದೆ ಮುನ್ಸಿಪಲ್ ಆಫೀಸ್ಗೆ ನಾನೇ ಲಾಯರ್ ಆಗಿದ್ದೆ. ಒಂದು ಆ್ಯಂಟಿಡೇಟು ಲೆಟ್ರನ್ನ ಬರೆದುಬಿಟ್ಟು, ಸ್ವಾಮಿ ನಾವು ಆ ಬಿಲ್ಡಿಂಗ್ ಹೋಗೋಕ್ಕಾಗಲ್ಲ, ಆ ಬಿಲ್ಡಿಂಗನ್ನ ಮುನ್ಸಿಪಲ್ ಆಫೀಸ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದೆ ನಾನು. ಆವಾಗ ಸರಿ ಆಗಿದ್ದರೆ ನೀವು ಅಲ್ಲೇ ಕಂಟಿನ್ಯೂ ಮಾಡಿ ಅಂದ್ಬಿಟ್ಟು ಈ ಥರ ಕಷ್ಟ ಬಿದ್ದು ನಾವು ಈ ಕೋರ್ಟನ್ನು ಶಿಫ್ಟ್ ಮಾಡಿದ್ದೀವಿ. ಅವತ್ತಿನ ದಿವಸ ಇವರೆಲ್ಲ ಎಲ್ಲಿದ್ರು, ಇವರೆಲ್ಲ ಲಾಯರ್ಗಳೇ ಅಲ್ಲ ಅವಾಗ. ಇವತ್ತಿನ ದಿವಸ 79ನೇ ಇಸ್ವಿಯಿಂದ ನಾವು ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ ಅಂದ್ಕೊಂಡು ಬಂದರು. ಇಷ್ಟೆಲ್ಲ ನಾವು ನಡೆಸ್ಕೊಂಡು ಕ್ಯಾಂಟೀನ್ ಇರಲಿಲ್ಲ. ಇವಾಗಿರೋ ಕ್ಯಾಂಟೀನನ್ನು ನಾವು ನಮ್ಮ ಕಾಲದಲ್ಲಿ ಕ್ಯಾಂಟೀನ್ ಮಾಡಿದ್ವಿ. ಅದು ಆವಾಗಿನ ಜಡ್ಜ್ಗಳಿಗೆ ನಾವು ಭಾಳ ದುಂಬಾಲು ಬಿದ್ದು ರಿಕ್ವೆಸ್ಟ್ ಮಾಡಿಕೊಂಡು ಕ್ಯಾಂಟೀನ್ ಮಾಡಿದ್ದೀವಿ. ಇಷ್ಟೆಲ್ಲನೂ ಸೌಕರ್ಯಗಳನ್ನು ನಮ್ಮ ಕಾಲದಲ್ಲೇ ಶುರುವಾಯಿತು, ನಮ್ಮ ಕಾಲದಲ್ಲೇ ಮಾಡಿದ್ದೀವಿ. ಇವರು ಏನೂ ಮಾಡಲಿಲ್ಲ, ನೀವು 79ನೇ ಇಸ್ವಿಯಿಂದ ಲೂಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಭಾವನೆ ಮಾತು ಸತ್ಯಕ್ಕೆ ದೂರವಾಗಿದ್ದು ಇದು ಯಾರು ನಂಬೋಕ್ಕೆ ಸಾಧ್ಯವಿಲ್ಲ. ಅಂಥದ್ದೇನಿದ್ರು ಇದ್ದರೆ ಅಂಥ ಆಸೆಯಿಂದ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋರು ಅದೇನಾದ್ರು ಆಸೆ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಎರಡನೇದಾಗಿ ಇವಾಗೇನೋ ನಮ್ಮ ಅಧ್ಯಕ್ಷರ ಅಭ್ಯರ್ಥಿಯಾಗಿರೋಂಥ ವೈ ಪ್ರಕಾಶ್ ಅವರು ಹೋದ ಸರಿ ನಮ್ಮನ್ನೇ ನಾವಿಲ್ಲಿ ಸೇರಿರೋರನ್ನೇ ಸೇರಿಕೊಂಡು ನಿಮ್ಮೆಲ್ಲರ ಸಹಕಾರ ನನಗೆ ಈಗ ನಮಗೆ ಕೊಡಿ, ರಮೇಶ್ ಅವರನ್ನ ಅಧ್ಯಕ್ಷರನ್ನು ಮಾಡೋಣ, ನೆಕ್ಸ್ಟ್ ಸರಿ ನಾನಾಗಲಿ ರಮೇಶ್ ಅವ್ರನ್ನ ನಿಂತ್ಕೊಳ್ಳಲ್ಲ, ನೀವು ಯಾರು ಬೇಕಾದರೂ ಮಾಡ್ಬೋದು ಅಂತ ಹೇಳಿದಾಗ ನಾನು ಸಿ ವಿ ವಿಜಯ್ ಕುಮಾರ್ ಅವ್ರನ್ನ ಅವತ್ತೇ ಸೂಚಿಸಿದ್ದೆ. ಆಯಿತು ಅವ್ರನ್ನೇ ಮಾಡಬೇಕು ಅಂತ ಅವ್ರನ್ನ ಘಂಟಾಘೋಷವಾಗಿ ಒಪ್ಕೊಂಡು
ಈ ಸರಿ ಇಲ್ಲ ನಾನು ಹಂಗೆ ಒಪ್ಕೊಂಡೇ ಇಲ್ಲ ಅಂತ ಸುಳ್ಳು ಹೇಳಿಬಿಟ್ರು ನಮಗೆ. ನಮ್ಮ ಮೊದಲೇ ಹೇಳಿ ಆದರೆ ಈ ಸರಿ ವಿಜಯಕುಮಾರ್ ಅವರೇ ಅಧ್ಯಕ್ಷರ ಅಭ್ಯರ್ಥಿ ಆಗಬೇಕಾಗಿತ್ತು. ಅವ್ರಿಗೇನೋ ಸ್ವಲ್ಪ ಆರೋಗ್ಯ ತೊಂದರೆ ಆಗಿದ್ದರಿಂದ ನಾವು ಯುನಾನಿಮಸ್ ಆಗಿ ವಿಜಯಕುಮಾರ್ ಅವರೇ ನಿಮಗೆ ಬೇಡ ಅಂತ ಹೇಳಿ ವೇಣುಗೋಪಾಲ್ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದಿರಿ. ದಯಮಾಡಿ ವಕೀಲರ ಮಿತ್ರರೇ, ಆರ್ ವೇಣುಗೋಪಾಲ್ ಅವರು ಸರಿಯಾದ ಅಭ್ಯರ್ಥಿ, ಹೊಸ ಮುಖ. ಇವ್ರ ಕೈಯಲ್ಲಿ ಎಲ್ಲ ರೀತಿಯಿಂದಲೂ ನಿಮಗೆ ನ್ಯಾಯ ಒದಗಿಸುವ ಶಕ್ತಿ ಸಾಮರ್ಥ್ಯ ಇದೆ ಮತ್ತು ಇವರಲ್ಲಿ ಯಾವ ಒಂದು ಕುಹಕ ಬುದ್ಧಿಯೂ ಇಲ್ಲ. ಆದ್ದರಿಂದ ದಯವಿಟ್ಟು MRV ಸಿಂಡಿಕೇಟ್ನಲ್ಲಿ ನಿಂತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಆರ್ ವೇಣುಗೋಪಾಲ್ ಅವ್ರಿಗೂ ನಿಮ್ಮೆಲ್ಲರ ಬೆಂಬಲ ನೀಡಿ MRV ಸಿಂಡಿಕೇಟನ್ನು ಗೆಲ್ಲಿಸಬೇಕು ಅಂತ ನಾನು ಕಳಕಳಿಯ ಮನವಿಯನ್ನು ಈ ಮೂಲಕ ಮಾಡ್ಕೋತಾ ಇದ್ದೀನಿ. ಮಿತ್ರರೇ, 2006ರಲ್ಲಿ ನಾನು ಅಧ್ಯಕ್ಷನಾದಾಗ ಇಲ್ಲಿ ವಕೀಲರಿಗೆ ಸಭಾಂಗಣ ಇರಲಿಲ್ಲ. ಕೆಳ ನ್ಯಾಯಾಲಯದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು. ಆಗ 42 ಜನ ಮಾತ್ರ ವಕೀಲರಿದ್ದಿದ್ದು. ನಾನು ಅಧ್ಯಕ್ಷನಾಗೋ ಕಾಲಕ್ಕೆ 100 ಜನಗಳಿಗೂ ಮೀರ್ಪಟ್ಟಿ ವಕೀಲರ ಸಂಖ್ಯೆ ಹೆಚ್ಚಾಯಿತು. ಆಗ ವಕೀಲರಿಗೆ ಸ್ಥಳಾವಕಾಶ ಇಲ್ಲ ಅಂತ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಲಯದ ಕಟ್ಟಡದ ಮೇಲೆ ವಕೀಲರ ಸಂಘನ ಸ್ಥಾಪನೆ ಮಾಡೋದಕ್ಕೆ ಅನುಮತಿ ಪಡ್ಕೊಬಂದ್ವಿ. ಅನುಮತಿ ಪಡ್ಕೊಬಂದ ನಂತರ ನನ್ನೊಂದಿಗಿದ್ದಂಥ ಸಹೋದ್ಯೋಗಿ ಮಿತ್ರರು, ವಕೀಲರು ಮತ್ತು ನಮ್ಮನ್ನು ನಂಬಿದ್ದಂಥ ಕಕ್ಷಿದಾರರು ಆರ್ಥಿಕ ಸಹಾಯ ನೀಡಿದ್ರ ಮೇರೆಗೆ ನಾವೆಲ್ಲ ಒಟ್ಟಾಗಿ ಕಟ್ಟಡವನ್ನು ಕಟ್ಟಿದ್ವಿ. ನಾನೊಬ್ಬನ ಕಟ್ಟಡ ಕಟ್ಟಿಲ್ಲ, ಎಲ್ಲ ಸೇರಿ ಭವ್ಯವಾದಂಥ ವಕೀಲರ ಭವನ ನಿರ್ಮಾಣ ಮಾಡಿದ್ವಿ. 2009ರಲ್ಲಿ ಆ ಕಟ್ಟಡವನ್ನು ಅಂದಿನ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ಬಂದು ಅದನ್ನು ಉದ್ಘಾಟನೆ ಮಾಡಿ ನೆರವೇರಿಸಿದಂಥ ಕಾರ್ಯಕ್ರಮ. ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಸ್ವಂತ ನಿರ್ಮಾಣವಾದಂತಹ ಒಂದು ಬೃಹತ್ ಕಟ್ಟಡ ಅದು. ನನ್ನ ಒಂದು ಅನಿಸಿಕೆ, ತಾವು ಏನು ಮಾಡಿದ್ರಿ, ಬೇರೆಯವರು ಏನು ಮಾಡಿದ್ರಿ 2000 ಹಿಂದೆ ಅಂತ ನಮ್ಮ ಸ್ನೇಹಿತರು ನೆನ್ನೆ ಮಾಧ್ಯಮದಲ್ಲಿ ಮುಂದೆ ಹೇಳಿದಾಗ, ನಾನು ಮಾಡಿರೋದು ಭ್ರಷ್ಟಾಚಾರವನ್ನು ನಿರ್ಮಾಣ ಮಾಡಿದ್ದೀನಿ. ನನ್ನ ಅವಧಿಯಲ್ಲಿ ಭ್ರಷ್ಟಾಚಾರದಿಂದ ಕೂಡಿದ್ದಂತಹ ನ್ಯಾಯಾಧೀಶರ ಬಗ್ಗೆ ನಾನು ದೂರು ಕೊಟ್ಟು ಸಂಪೂರ್ಣವಾಗಿ ಅವರು ನ್ಯಾಯಾಲಯದ ವೃತ್ತಿಯಿಂದಲೇ ತೆಗೆದುಹಾಕ್ಸಿದ್ದೀನಿ. ಅದು ನನ್ನ ಒಂದು ಹೇಳ್ಕೊಳ್ಳುವಂತಹ ಒಂದು ಕೆಲಸ. ಅದು ಭ್ರಷ್ಟಾಚಾರ ರಹಿತವಾದಂಥ ನ್ಯಾಯ ವ್ಯವಸ್ಥೆ ಬಡವರಿಗೂ ಶ್ರೀಮಂತರಿಗೂ ಎಲ್ಲ ಸಿಗಬೇಕು. ಆ ದಿಟ್ಟಿನಲ್ಲಿ ನಾನು ಕ್ರಮ ವಹಿಸಿದ್ದೀನಿ. ನಾನು ಅಧಿಕಾರದಲ್ಲಿದ್ದಾಗ ಅಧ್ಯಕ್ಷನಾಗಿ ಎಲ್ಲರ ಸಹಕಾರದಿಂದ ಎಲ್ಲ ನ್ಯಾಯಾಲಯಗಳು ಸರ್ಕಾರದಿಂದ ಜನರ ಮನೆ ಬಾಗಿಲಿಗೆ ನ್ಯಾಯ ಒದಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ನ್ಯಾಯಾಲಯಗಳನ್ನು ಪ್ರಕರಣಗಳ ಸಂಖ್ಯೆಗೆ ಅನುಗುಣವಾಗಿ ಮಂಜೂರು ಮಾಡ್ತದೆ. ಅದೇ ರೀತಿ ನ್ಯಾಯಾಲಯಗಳಿಗೆ ಬಂದಿರೋದು ಆನೆಕಲ್ಲಲ್ಲೂ ಕೂಡ ಸರ್ಕಾರ ಮಂಜೂರು ಮಾಡುವಂಥ ನ್ಯಾಯಾಲಯಗಳು. ಯಾರೊಬ್ಬರು ಸ್ವಂತ ನಾವು ಹೋಗಿ ಕೇಳಿಬಿಟ್ರೆ ನ್ಯಾಯಾಲಯ ಕೊಡೋದಿಲ್ಲ. ರಾಜ್ಯಾದ್ಯಂತ ಆ ಪ್ರಕರಣಗಳ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ನ್ಯಾಯಾಲಯಗಳನ್ನು ಮಂಜೂರು ಮಾಡುತ್ತೆ. ಆ ರೀತಿಯಾಗಿ ನ್ಯಾಯಾಲಯಗಳಲ್ಲಿ ಸ್ಥಾಪನೆ ಆಗಿದ್ದಾವೆ. ಮತ್ತು ಆರ್ಥಿಕ ನೆರವು ಕೊಟ್ಬಿಟ್ವಿ ಕರೋನಾ ಟೈಮಲ್ಲಿ ಅಂತ ಹೇಳ್ತಾರೆ. ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತೀನಿ, ನಾನು ಅಧ್ಯಕ್ಷನಾಗಿದ್ದಾಗಲಿ ಆನಂತರವಾಗಲಿ ನಮ್ಮ ಸಂಘದ ಹಲವಾರು ಸದಸ್ಯರಿಗೆ ವೈದ್ಯಕೀಯ ನೆರವನ್ನು ನಾನು ನನ್ನ ಶಕ್ತಿಗನುಸಾರವಾಗಿ ನಾನು ನೀಡಿದ್ದೀನಿ. ಆದರೆ ನಾನು ಎಲ್ಲೂ ಅದನ್ನು ಪ್ರಚಾರ ಪಡಿಸ್ಕೊಳ್ಳೋದಿಲ್ಲ. ನಾವು ವಕೀಲರಿಗೆ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಆರ್ಥಿಕ ನೆರವು, ವೈದ್ಯಕೀಯ ನೆರವು ನೀಡಿದ್ದನ್ನು ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರೆ ಅದರಲ್ಲಿ ಅದು ಅಷ್ಟು ಸಮಂಜಸವಾಗಿ ಅನಿಸೋದಿಲ್ಲ. ಇನ್ನೂ ಮುಂದುವರೆದು ನಾನು ನಮ್ಮ ವಕೀಲರಿಗೆ ಅಲ್ಲ, ಬೆಂಗಳೂರಿನ ವಕೀಲರ ಸಂಘದಲ್ಲ ಆರ್ಥಿಕ ನೆರವು, ಆರೋಗ್ಯದ ಆರ್ಥಿಕ ನೆರವು ಕೋರಿರುವಂಥವ್ರು ಕೊಟ್ಟಿದ್ದೀನಿ. ರಾಜ್ಯದಲ್ಲಿ ವಾಟ್ಸಪ್ಪಲ್ಲಿ ಬಂದಿರೋಂಥ ಅಡ್ವೊಕೇಟ್ಸ್ ನಾನು ಕಳಿಸಿದ್ದೀನಿ. ಅದನ್ನು ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಅವೆಲ್ಲ ಹೇಳ್ಕೊಳ್ಳೋದು ಉಚಿತನೂ ಅಲ್ಲ. ನಾವು ಯಾರಿಗೆ ಏನಾದರೂ ಒಂದು ಮಾಡಿದಂಥ ಕರ್ತವ್ಯನ ಅದನ್ನ ಅವ್ರ ಹೆಸರುಗಳೆಲ್ಲ ಹೇಳ್ಕೊಂಡು ಮಾಡಿದ್ರೆ ಅವರಿಗೆ ಒಂದು ಮುಜುಗುರ ಮಾಡಿದಂಥ ಕೆಲಸ ಆಗುತ್ತೆ. ಮತ್ತು ಅದು ಅತಿಶಯೋಕ್ತಿ ಆಗಿಬಿಡುತ್ತೆ. ನಾನು ದಾನ ಧರ್ಮ ಮಾಡಿದ್ದೀನಿ, ದಾನ ಧರ್ಮ ಅದು ಬೇಡ. ಇನ್ನು ಮುಂದುವರೆದು ನಮ್ಮ ಇನ್ನೊಬ್ಬ ಮಿತ್ರರು ರಾತ್ರಿ 12 ಗಂಟೆಯಲ್ಲಿ ಬೇಕಾದರೂ ಬರ್ತಾರೆ, ಇನ್ನೊಬ್ಬರು ಯಾರೂ ಮಾಡಿಲ್ಲ ಅಂದರು. ದಯವಿಟ್ಟು ಆ ಮಿತ್ರರು ಮಾಧ್ಯಮದ ಮುಂದೆ ಹೇಳಬೇಕು, ಎಂತೆಂಥ ಸಂಕಷ್ಟಗಳಲ್ಲಿ ನಾನು ಪ್ರಾಣನ ಪಣಕ್ಕಿಟ್ಟು ಅವ್ರನ್ನ ಉಳಿಸ್ಕೊಂಡು ಬಂದಿದ್ದೀನಿ. ಅದೇ ಆ ಸಭೆಯಲ್ಲಿ ನೆನ್ನೆ ಮಾತಾಡಿದಂಥ ವ್ಯಕ್ತಿಗಳು ನಾನು ಕೇಳಿದ್ರು, ಏನೋ ಇದರಲ್ಲಿ ನೀನು ಮಾಡ್ಕೊಂಡು ಬಂದಿದ್ದೀಯ, ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ, ಏನಾಯ್ತು ಹೇಳು ಅಂದರೆ ನಾನು ಇವತ್ತಿಗೂ ಅದನ್ನ ಹೇಳಿಲ್ಲ. ಹೇಳೋದು ಸಮಂಜಸನೂ ಅಲ್ಲ. ಅಂಥ ಕಷ್ಟಗಳಲ್ಲಿ ನನ್ನ ಪ್ರಾಣನ ಪಣಕ್ಕಿಟ್ಟು ಅವ್ರನ್ನ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅದು ಹೇಳ್ಕೊಂಡ್ರೆ, ಬೇರೆಯವ್ರಿಗೆ ಮಾಡಿರೋದನ್ನ ಹೇಳ್ಕೊಂಡ್ರೆ ಅದು ಉಚಿತನೂ ಅಲ್ಲ, ಸಮಂಜಸನೂ ಅಲ್ಲ. ನನ್ನ ಅನಿಸಿಕೆ ಇಷ್ಟೇ. ನನ್ನ ಅಧ್ಯಕ್ಷತೆಯ ನಂತರ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಯಾವ ರೀತಿ ಭ್ರಷ್ಟಾಚಾರಗಳು ಬೆಳೀತು, ಯಾವ ರೀತಿ ಭಿತ್ತಿಪತ್ರಗಳು ರಸ್ತೆಗಳಲ್ಲಿ ಓಡಾಡೋದು. ಆನೆಕಲ್ಲಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸಾರ್ವಜನಿಕರೇ ಭಿತ್ತಿಪತ್ರಗಳು ಅಂಟಿಸ್ಬಿಟ್ರು, ಇಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತ. ಅದು ಮಾಧ್ಯಮದ ಮುಂದೆ ನಾನು ಬಿಡಿಸಿ ಹೇಳಿದ್ರೆ ಅದು ಮುಜುಗುರ ಆಗುತ್ತೆ. ಇತ್ತೀಚೆಗೆ ನಡೆದಂತಹ ಸಭಾಂಗಣದಲ್ಲಿ ನಡೆದಂಥ ವಿಶೇಷ ಸರ್ವ ಸದಸ್ಯ ಸಭೆಯಲ್ಲಿ ಎಳೆಯಾಗಿ ನಾನು ಬಿಚ್ಚಿಟ್ಟೆ ಭ್ರಷ್ಟಾಚಾರಗಳನ್ನ. ಯಾಕೆ ತಾವು ಯಾರೂ ಅವತ್ತು ಉತ್ತರ ಕೊಟ್ಟಿಲ್ಲ. ಅದಕ್ಕೆ ನೀವು
ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋರೇ ಆಗಿದ್ದರೆ ಎಲ್ಲ ಸದಸ್ಯರ ಮುಂದೆ ಅದನ್ನು ನೀವು ಹೇಳಬೇಕಾಗಿತ್ತು. ಆ ರೀತಿ ಏನೂ ಆಗಿಲ್ಲ ಭ್ರಷ್ಟಾಚಾರ ಅಂತ. ಭ್ರಷ್ಟಾಚಾರನ ಕಡಿವಾಣ ಹಾಕಿದ್ದು ನನ್ನ ದೊಡ್ಡ ಒಂದು ಕೆಲಸ. ನಾನು ವಕೀಲರಿಗೆ ದಾನ ಧರ್ಮ ಮಾಡೋದು ಇಲ್ಲ, ಅವರು ತಪ್ಪು ಕೆಲಸಗಳು ಮಾಡಿದಾಗ ನಾನು ಉಳಿಸ್ಕೊಂಡು ಬರೋದಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಅನಾನುಕೂಲವಾಗಿದ್ದಾಗ ಎಲ್ಲ ವಕೀಲರು ಸಹ ಅವರ ಶಕ್ತಾನುಸಾರ ಸಹಾಯ ಮಾಡಿದ್ದಾರೆ. ಮುಂದಕ್ಕೂ ನಾನು ನನ್ನ ಶಕ್ತಾನುಸಾರ ಯಾರೇ ವಕೀಲರಿಗೆ ಅನಾನುಕೂಲ ಇರಲಿ ನಾನು ಸಹಾಯ ಮಾಡೋಕ್ಕೆ ಸಿದ್ಧ ಇದ್ದೀನಿ. ನಾನು ಬೇರೆ ರೀತಿ ನಾನೇ ಮಾಡಿಬಿಟ್ಟೆ ಅಲ್ಲ. ನಾನೇನಾದರೂ ನನ್ನ ಅವಧಿಯಲ್ಲಿ ಮಾಡಿದರೆ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಸಹೋದ್ಯೋಗಿಗಳ ಸಹಕಾರದಿಂದ ಮಾಡಿದ್ದೀನಿ ಹೊರತು ನನ್ನ ವೈಯಕ್ತಿಕವಾದ ಸಾಧನೆ ಏನೂ ಇಲ್ಲ. ನಾನು ಯಾವತ್ತೂ ನನ್ನ ವೈಯಕ್ತಿಕ ಸಾಧನೆಯಿಂದ ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋಂಥ ವ್ಯಕ್ತಿನೂ ಅಲ್ಲ. ನನ್ನ ಸ್ನೇಹಿತರು ಇನ್ನೊಂದು ವಿಚಾರವನ್ನು ನೆನ್ನೆ ಹೇಳಿದ್ರು, ನಾನು ಸವಾಲಾಗ್ತೀನಿ, ಗೆದ್ದವರು ಇರಬೇಕು, ಸೋತವರು ಹೋಗ್ಬಿಡ್ಬೇಕು ಅಂತ. ಪ್ರಜಾಪ್ರಭುತ್ವ ಚುನಾವಣೆಯಲ್ಲಿ ಒಂದು ಕೇಳ್ತಾರೆ, ಒಬ್ಬರು ಸೋಲ್ತಾರೆ. ಅಂದರೆ ಸೋತಾಗ ನಾವು ಹೋಗ್ಬಿಡ್ಬೇಕು ಅಂದರೆ ವೃತ್ತಿ ಮಾಡೋದು ಬೇಡ ಅಂತನಾ? ನಾನು ನಿಮಗೆ ಹೇಳ್ತೀನಿ, ತಿಳುವಳಿಕೆ ಕೊಡ್ತೀನಿ, ನಾವೇ ಗೆಲ್ಲಿ ನೀವೇ ಗೆಲ್ಲಿ, ನಾವು ಒಟ್ಟಾಗಿ ಹೋಗೋಣ. ನಾವು ಈ ವೃತ್ತಿನ ಆರಿಸಿ ವೃತ್ತಿಯನ್ನು ನಂಬಿ ಬಂದಿರುವಂಥ ಜನ, ನಾವು ಆಚೆಗೆ ಹೋಗೋದಕ್ಕೆ ಬಂದಿರೋರಲ್ಲ. ನಮ್ಮ ಜೀವನ ಇಲ್ಲಿ ವೃತ್ತಿಯಲ್ಲಿ, ಆ ವೃತ್ತಿನ ಆರಿಸ್ಕೊಂಡು ಹೋಗ್ಬೇಕಾ ವಿನಃ ಗೆದ್ದವ್ರು ಇರೋಣ ಸೋತವ್ರು ಹೋಗ್ಬಿಡಿ ನೀವು ಅಂದರೆ ಅದಕ್ಕೆ ಅರ್ಥ ಇಲ್ಲ. ಅರ್ಥಗರ್ಭಿತವಾದಂಥ ಮಾತುಗಳು ಬೇಡ ನಮಗೆ. ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಪರವಾಗಿ ನಮ್ಮ ಪರವಾಗಿ ನಾವೇನು MR ವೇಣುಗೋಪಾಲ್ರವ್ರನ್ನ ಅಧ್ಯಕ್ಷರಾಗಿ ನಿಲ್ಲಿಸಬೇಕು ಅಂತ ಹೇಳಿದ್ದೀವಿ. ನನ್ನನ್ನೇ ಅಧ್ಯಕ್ಷರನ್ನಾಗಿ ನಿಂತ್ಕೊಳ್ಳಿ ಅಂತ ಇಲ್ಲಿರುವಂಥ ಎಲ್ಲ ಹಿರಿಯ ವಕೀಲರು ಮತ್ತೊಮ್ಮೆ ಒತ್ತಾಯ ಮಾಡಿದ್ರು. ನಾನು ಒಂದು ಮಾತು ಹೇಳಿದೆ ಅವರಿಗೆ, ನೋಡಿ ನಾನು ಕಡೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ಒಂದು ಹೇಳಿದ್ದೆ, ಮುಂದಿನ ಚುನಾವಣೆಯಲ್ಲಿ ನನ್ನ ಸೋಲಿರಲಿ ಗೆಲುವಿರಲಿ ನಾನು ನಿಲ್ಲೋದಿಲ್ಲ ಮುಂದಕ್ಕೆ ಅಂತ ಹೇಳಿದ್ದೀನಿ. ಆ ಮಾತಿಗೆ ನಾನು ನಡ್ಕೊಂಡಿದ್ದೀನಿ. ನಾನು ಹೇಳಿದೆ, ನೀವೆಲ್ಲ ಎಷ್ಟೇ ನೀವು ಕೇಳಿಕೊಂಡ್ರು ಕೂಡ ನಾನು ನನ್ನ ಮಾತಿಗೆ ಬದ್ಧವಾಗಿದ್ದೀನಿ, ದಯವಿಟ್ಟು ನೀವು ನಿಂತ್ಕೊಳ್ಳಿ ಸರ್, ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ವೇಣುಗೋಪಾಲ್ ಸಾರ್ರವರು ಬೃಹದಾಕಾರವಾಗಿ ಬೆಳೆದಿರುವಂಥ ಬೆಂಗಳೂರು ವಕೀಲರ ಸಂಘದಲ್ಲಿ ಚುನಾವಣೆಗಳನ್ನು ನಡೆದಿರುವ 2-3 ಚುನಾವಣೆಗಳಲ್ಲೂ ಕೂಡ ಅವರು ಅಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಸಹಕಾರ ಸಂಘದಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಿರಿಯ ನ್ಯಾಯವಾದಿಗಳು. ಅವರು ಯಾರ ಮೇಲೇನೂ ದ್ವೇಷ ಮಾಡಿ ನಾನೇ ಮಾಡಿದೆ ನನ್ನಿಂದ ಅನ್ನು ಹೇಳ್ಕೊಳ್ಳುವಂಥ ಪ್ರವೃತ್ತಿ ಅವರಲ್ಲಿಲ್ಲ. ಅವರನ್ನು ಅಧ್ಯಕ್ಷ ಸ್ಥಾನಕ್ಕೂ, ಬಾಲರೆಡ್ಡಿಯವರನ್ನು ಕಾರ್ಯದರ್ಶಿ ಸ್ಥಾನಕ್ಕೂ, ನಮ್ಮ ಶಿವರಾಜರವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೂ, ನಮ್ಮ ಶಾರದಾಮಣಿಯವರನ್ನು ಖಜಾಂಚಿ ಸ್ಥಾನಕ್ಕೂ, ಉಳಿಕೆ ಇರುವಂತಹ ಮಹಿಳಾ ಮೀಸಲಾತಿಯಲ್ಲಿ ಆಶಾ, ನೀಲಮ್ಮ, ನಿರ್ಮಲಾರವರನ್ನು ಕಾರ್ಯಕಾರಿ ಮಂಡಳಿಗೂ, ಮತ್ತು ಲಕ್ಷ್ಮೀ ಸಂಪತ್, ಮಾದೇಶ್, ಮೋಹನ್, ಮುರಳಿ, ಮೂರ್ತಿ, ಪುರುಷೋತ್ತಮ, ರಮೇಶ್, ಸತೀಶ್, ಶಾಂತಕುಮಾರ್, ಶಿವಕುಮಾರ್, ತಿಮ್ಮರಾಜು ಇವರೆಲ್ಲರನ್ನು ಕೂಡ ಆಡಳಿತ ಮಂಡಳಿ ಸದಸ್ಯರನ್ನಾಗಿ ನಿಲ್ಲಿಸಿದ್ದೀವಿ. ಎಲ್ಲ ಹೊಸ ಮುಖಗಳು. ಮೋಹನ್ ಅವರೊಬ್ಬರು ಮಾತ್ರ ಹೋದ ಸಾರಿ ಗೆದ್ದಿದ್ದರು, ಈಗ ನಿಂತಿದ್ದಾರೆ. ಉಳಿದವರೆಲ್ಲರೂ ಹೊಸ ಮುಖಗಳೇ. ನಾವು ಅಧಿಕಾರ ನಡೆಸೋಣ, ಬೇರೆಯವ್ರಿಗೂ ಅಧಿಕಾರ ಹಂಚ್ಕೊಂಡು ಹೋಗೋಣ. ನಾವೊಬ್ಬರೇ ಮಾಡೋದಲ್ಲ, ಬೇರೆಯವ್ರನ್ನು ನಾವು ಬೆಳೆಸಬೇಕು. ಆ ದೃಷ್ಟಿಯಲ್ಲಿ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಈ ಹೊಸ ಮುಖಗಳು ಒಳ್ಳೆಯ ಬೆಳವಣಿಗೆಯ ಹಾದಿಯಲ್ಲಿ ಮುನ್ನಡೀತಾರೆ ಅಂತ ನನಗೆ ಆಶ್ವಾಸನೆ ಇದೆ. ಮತ್ತೊಂದು ವಿಚಾರನ ನಮ್ಮ ಸ್ನೇಹಿತರು ನೆನ್ನೆ ಪ್ರಸ್ತಾಪ ಮಾಡಿದ್ರು, ಇಂಡ್ಲವಾಡಿಯಿಂದ ಮುಂದೆ ತಗೊಂಡೋಗಿ ಕೋರ್ಟ್ ಮಾಡಿಬಿಡೋಣ ಅಂತ. ತಮಗೆಲ್ಲ ಗೊತ್ತಿರೋಂಥ ವಿಚಾರ, ತಾಲೂಕು ಕಚೇರಿ ಎಲ್ಲಿದೆಯೋ ಅಲ್ಲಿ ನ್ಯಾಯಾಲಯ ಇದ್ರೇ ಅದು ಸರೋಗೋದು. ಅದಕ್ಕೆ ಸಾಕಷ್ಟು ಸ್ಥಳಾವಕಾಶ ಇಲ್ಲಿದೆ. ನ್ಯಾಯಾಲಯದ ಮುಂಭಾಗದಲ್ಲಿರೋ ವಸತಿಗಳನ್ನು ತೆರವು ಮಾಡಿದ್ರೆ ಭವ್ಯವಾದ ಸಂಕೀರ್ಣವನ್ನು ಇಲ್ಲಿ ನಿರ್ಮಾಣ ಮಾಡ್ಬೋದು. ನ್ಯಾಯಾಲಯಗಳಿಗೆ ಸಾಕಷ್ಟು ಸ್ಥಳಾವಕಾಶ ಇಲ್ಲಿದೆ. ನ್ಯಾಯಾಲಯದ ಮುಂಭಾಗದಲ್ಲೂ ಶಿಥಿಲವಾದ ಕಟ್ಟಡಗಳಿದೆ. ಇವೆಲ್ಲ ತಗೊಳ್ಬೇಕು. ನಾನು ಮುಂದೆ ಬರುವಂಥ ನಮ್ಮ ತಂಡವನ್ನು ನಾನು ಕೋರ್ತೀನಿ, ಯಾವುದೇ ಕಾರಣಕ್ಕೂ ನ್ಯಾಯಾಲಯ ಬೇರೆ ಕಡೆ ಸ್ಥಳಾಂತರ ಆಗೋದು ಉಚಿತ ಅಲ್ಲ. ಸಾರ್ವಜನಿಕರಿಗೂ ಅನಾನುಕೂಲ. ವಕೀಲರು ಇಲ್ಲಿಂದ ಹೋಗಿ ಅಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನಾವು ಮನೆಗಳು ತಗೊಂಡು ಅಲ್ಲೊಂದು ಆಫೀಸ್ ಮಾಡಬೇಕಾಗುತ್ತೆ. ಅದು ಆಗದಂಥ ಕೆಲಸ. ಇಲ್ಲೇ ತಾಲೂಕಿನ ಮಟ್ಟದಲ್ಲೇ ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಲು ಅವ್ರಿಗೆ ನಾನು ಹೇಳಿದ್ದೀನಿ. ನಿಮ್ಮ ಮುಂದೆ ಗೆದ್ದು ಬಂದಾಗ ದಯವಿಟ್ಟು ಆದ್ಯತೆಯ ಮೇರೆಗೆ ಈ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಸಮಬಾಳ್ವೆಯಿಂದ ಸಹಾನುಭೂತಿಯಿಂದ ನಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೀನಿ. ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ನಿನ್ನೆ ಒಂದು ಪತ್ರಿಕಾಗೋಷ್ಠಿ ತಾವು ಮಾಡಿದ್ದೀರಿ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಗಳು ಸಹ ತಾವು ನಮ್ಮ ಅಸೋಸಿಯೇಷನ್ ವಿಚಾರದಲ್ಲಿ ಎತ್ತಿದ್ದೀರಿ. ಅದಕ್ಕೆ ನನ್ನ ಮೊದಲನೇದಾಗಿ ತಮಗೆ ಧನ್ಯವಾದಗಳು. ಎರಡನೇದಾಗಿ ನಾವು ಈ ವಕೀಲರಲ್ಲಿ ನಡೆಯುವಂಥ ಎಲೆಕ್ಷನ್ನ ಇಷ್ಟೊಂದು ಮಟ್ಟಿಗೆ ತೊಗೊಂಡೋಗುವಂಥ ಅಭಿಪ್ರಾಯ ಇರಲಿಲ್ಲ, ಅವಶ್ಯಕತೆಯೂ ಇರಲಿಲ್ಲ ನನ್ನ ಮಟ್ಟಿಗೆ ಹೇಳೋದೇ. ಆದರೆ ಪ್ರಜಾಪ್ರಭುತ್ವದಲ್ಲಿ, ರಾಜಕೀಯದಲ್ಲಾಗಲಿ, ಯಾವುದೇ ಅಸೋಸಿಯೇಷನ್ಗಳಾಗಲಿ ಎಲೆಕ್ಷನ್ ಆಗೋದು ಅದು ಒಂದು ಪ್ರಕೃತಿ ನಿಯಮ. ಅವ್ರು ಹೇಳೋದು ಈಗ 12 ವರ್ಷ ನಾವು ಮಾಡಿದ್ವಿ ಮತ್ತೆ ನಮಗೆ ಬೇಕು ಅಂತ ಕೇಳಬೇಕಾದ್ರೆ ಎಷ್ಟು ಧರ್ಮ ಇದೆ.
ಮೊದಲನೇದಾಗಿ ಎಲೆಕ್ಷನಲ್ಲಿ ಇದಕ್ಕೆ ಮೊದಲು ಯಾವತ್ತೂ ಸಹ ನಾವು ನಿಲ್ಲಲ್ಲ, ನೆಕ್ಸ್ಟ್ ಟೈಮ್ ಬಿಟ್ಕೊಡ್ತೀವಿ ಅಂತ ಹೇಳಿದಂಥವ್ರು ಆಗಲ್ಲ ಅಂದಿದ್ದ ಕಾರಣಕ್ಕೋಸ್ಕರ ಎಲೆಕ್ಷನ್ ಬಂತು. ಇಲ್ಲಾಂದ್ರೆ ಇನಾನಿಮಸ್ ಆಗಿ ಮಾಡಬೇಕಿತ್ತಿದ್ದು. ತಿಳ್ಕೊಳ್ಳಿ, ನನ್ನ ವೃತ್ತಿಲಿ ನಾನು 4 ಡಿಕೇಡ್ಸ್ ಅಂದರೆ 40 ವರ್ಷ ನಾನು ರಾಜಕೀಯ ಜೀವನದಲ್ಲಿ ನಾನು ಮಾಡಿದ್ದೀನಿ. ನನ್ನ ಮೇಲೆ ಯಾವುದೇ ಥರದ ಒಂದು ಚಿಕ್ಕ ಬಿಳಿ ಸಾಸಿವೆ ಕಾಳಿನಷ್ಟು ಸಹ ನಾನು ಯಾವುದು ಇದು ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಇವತ್ತಿನ ದಿನ ಎಲ್ಲ ನನ್ನ ಹಿರಿಯರು, ನನ್ನ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಇವತ್ತಿನ ದಿನ ಏನು ನನ್ನ ಗುರುತಿಸಿ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ನೀವು ಇರಬೇಕು ಅಂತ ಅವ್ರು ಕೇಳಿದ ಒಮ್ಮತದ ಮೇಲೆ ನಾನು ಒಪ್ಪಿ ನಾನು ಇವತ್ತಿನ ಅಧ್ಯಕ್ಷ ಸ್ಥಾನದಲ್ಲಿ ನಾನು ನಿಂತಿದ್ದೀನಿ. ನಂದು ಒಂದೇ, ನನ್ನ ವಕೀಲ ವೃಂದ ಏನಿದ್ದಾರೆ ಎಲ್ಲ ಸದಸ್ಯರು ಸಹ ನನ್ನ ಕುಟುಂಬ ಇದ್ದಂಗೆ. ನಾನು ಯಾರಿಗೂ ತಾರತಮ್ಯ ಮಾಡಲ್ಲ. ಅವ್ರಿಗಾಗಿದ್ದ ಕಷ್ಟಗಳು, ಇವಾಗ ನಡೀತಿರತಕ್ಕಂಥ ತೊಂದರೆಗಳು, ಅದನ್ನು ನಿವಾರಣೆ ಮಾಡಬೇಕು ಅನ್ನೋಂಥ ಕಾರಣನೇ ನನಗಿರೋದಷ್ಟೇ. ಇನ್ನೊಂದು, ಈ ವಕೀಲರಲ್ಲಿ ಆಗಿದ್ದ ಎಲ್ಲ ಕೆಲಸಗಳು ಇವತ್ತೇನು ನಡೆದಿದ್ದಾವೆ, ಹಿಂದೆ ಮಾಡಿದ್ದಾರೆ ಮುಂದೆ ಮಾಡ್ತೀವಿ ಅನ್ನೋದಲ್ಲ. ನಾನು ಯಾವುದು ಬಾಯಲ್ಲಿ ಹೇಳಲ್ಲ, ಮಾಡಿ ತೋರಿಸೋಂಥ ವ್ಯಕ್ತಿ ನಾನು. 40 ವರ್ಷದಲ್ಲಿ ಜೀವನದಲ್ಲಿ ನಾನು ಆಗಿದ್ದ ವೃತ್ತಿ ಧರ್ಮದಲ್ಲಿ ನನ್ನ ಕಕ್ಷಿದಾರನಿಗೆ ಆಗಲಿ ನನ್ನ ವಕೀಲರಿಗೆ ಆಗಿರೋಂಥ ನೋವು ಕಷ್ಟ ನಾನು ಅರ್ಥಕೊಂಡಿದ್ದೀನಿ. ಇದನ್ನು ಏನಾದರೂ ಮಾತ್ರ ಬದಲಾವಣೆ ಮಾಡಬೇಕು. ಬದಲಾವಣೆ ಅಂದರೆ ಏನಕ್ಕೆ ಅಂತ ಕೇಳಬೇಕು ಅನ್ನಂಗಿದ್ರೆ, ಬದಲಾವಣೆ ಒಂದಕ್ಕೆ ಅಲ್ಲ, ನನ್ನ ನ್ಯೂನ್ಯತೆಗಳು, ನನ್ನ ವಕೀಲರಿಗೆ ಆಗ್ತಾ ಇರೋಂಥ ತೊಂದರೆ, ಈಗ ವಕೀಲರು ಅಲ್ಲಿ ಅನುಭವಿಸ್ತಿದ್ದಂಥ ತೊಂದರೆ, ಅದು ನ್ಯಾಯಾಂಗದ ಮಟ್ಟದಲ್ಲಿರ್ಬೋದು ಅಥವಾ ನಮ್ಮ ವಕೀಲರ ಅಸೋಸಿಯೇಷನ್ ವಿಚಾರದಲ್ಲಿರ್ಬೋದು, ಇವೆಲ್ಲ ಬದಲಾವಣೆ ಮಾಡಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ. ನಾನು ಮಾಡೇ ಮಾಡ್ತೀನಿ. ನಮ್ಮ ಜೊತೆಲಿ ಈಗ ನಮ್ಮ ಸಿಂಡಿಕೇಟಲ್ಲಿ ಯಾರಿದ್ದಾರೆ, ನಮ್ಮ ಹಿರಿಯರು ಯಾರಿದ್ದಾರೆ, ಇವ್ರನ್ನೆಲ್ಲ ಒಮ್ಮತ ತಗೊಂಡು ಅವ್ರ ಅಡ್ವೈಸರಿ ಕಮಿಟಿಲಿ ತೀರ್ಮಾನ ತಗೊಂಡು ಅವರ ಅಭಿಪ್ರಾಯದ ಮೇಲೆ ನಾವು ಒಂದೇ ಕೆಲಸ ಮಾಡಬೇಕೇ ವಿನ ನಾನು ವೈಯಕ್ತಿಕವಾಗಿ ಮಾಡ್ತೀನಿ ಅನ್ನೋದಲ್ಲ. ಇವತ್ತು ನಾನು ಆಫ್ಟರ್ ಆಲ್ ನಾನೊಬ್ಬ ಕ್ಯಾಂಡಿಡೇಟ್ ಅಷ್ಟೇ. ನಾನು ಗೆಲುವು ಸೋಲು ಮಾಡಬೇಕಾದ್ದು ನನ್ನ ಮತದಾರರು, ನನ್ನ ಆತ್ಮೀಯ ಗೌರವಾನ್ವಿತ ಸದಸ್ಯರಿಗೆ ತೀರ್ಮಾನ ಬಿಡೋಣ ವಿನ ನಾವು ತೀರ್ಮಾನ ತಗೊಳ್ಳೋದು ಬೇಡ. ಗೆಲುವು ಸೋಲು ಅನ್ನೋದು ಸದಸ್ಯರಿಗೆ ಸಂಬಂಧಪಟ್ಟಿದ್ದು. ಈಗ ಬೇಕಾದರೆ ಬೇಕು ಅಂತ ಇರಲಿ, ಬೇಡ ಅಂದರೆ ತೀರ್ಮಾನ ತಗೊಳ್ಳಿ. ನಂದು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕೆಲವು ಮಾಧ್ಯಮ ಮಿತ್ರರು ಕೆಲವು ನಿನ್ನೆ ಪ್ರಶ್ನೆಗಳು ಕೇಳಿದ್ದೀವಿ. ತಮ್ಮ ಪ್ರಶ್ನೆಗಳಿಗೆ ಉತ್ತರ 4ನೇ ತಾರೀಕು 4:30 ಎಲೆಕ್ಷನ್ ಆದಮೇಲೆ, 3ನೇ ತಾರೀಕು ಎಲೆಕ್ಷನ್ ಆದಮೇಲೆ ಉತ್ತರ ಬರುತ್ತಲ್ಲ, ಅದಕ್ಕೆ ನಿಮ್ಗೆ ಏನು ಪ್ರಶ್ನೆಗಳು ಕೇಳಿದಿರಿ ಆ ಉತ್ತರನ ಜನ ಕೊಡ್ತಾರೆ. ನಾನು ಕೊಡೋದ್ರಲ್ಲಿ ಅದರಲ್ಲಿ ಏನೂ ತಪ್ಪಿಲ್ಲ, ಕೊಡಬಾರ್ದು. ನಾನು ಜನಗಳು ಕೊಡೋಂಥ ತೀರ್ಮಾನನ ಶಿರ್ಸಾವಹಿಸಿ ನಾನು ತಗೊಳ್ತೀನಿ. ವಕೀಲರ ಮಿತ್ರರಲ್ಲಿ ಯಾರೇ ಆಗಿದ್ದರೂ ಸಹ ಯಾವುದು ಕೊಟ್ಟರೂ ನಾನು ತೀರ್ಮಾನದಲ್ಲಿ ತಗೊಳ್ತೀನಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡಕ್ಕೂ ಸಹ ನಾನು ಪ್ರತಿವಾದ ತುಲನೆ ಮಾಡಬೇಕು. ತುಲನೆ ಮಾಡಬೇಕಾದ ಧರ್ಮ ನಂದಲ್ಲ, ಎಲ್ಲ ನನ್ನ ಮಿತ್ರರು ಸಂಬಂಧಪಟ್ಟಿದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಈಗ ನನ್ನ ಅವಧಿಯಲ್ಲಿ, ನಮ್ಮ ಅವಧಿಯಲ್ಲಿ, ಈಗ ಬರೋಂಥ ಅವಧಿಯಲ್ಲಿ ಏನು ಮಾಡಬೇಕಾದ್ರು ನಾವೊಂದು ಪ್ರಣಾಳಿಕೆ ಮಾಡಿದ್ದೀವಿ. ನಮಗೆಲ್ಲ ಗೊತ್ತಿರಬೇಕು ತಮ್ಮ ಕಾರ್ಯಕ್ರಮಗಳು ಏನೇನು, ನಮ್ಮ ಪ್ರಣಾಳಿಕೆಯಲ್ಲಿ ಏನೇನಿರಬೇಕು, ಯಾವ ವಿಚಾರ ಇರಬೇಕು ಅಂತ ತಮ್ಮ ಪ್ರಣಾಳಿಕೆ ತಮಗೆ ಗೊತ್ತಿರಬೇಕು. ಇದು ಮೊದಲನೇದಾಗಿ ಆದ್ಯತೆ. ಈಗ ಅವ್ರು ಹೇಳಿದ್ದಾರೆ, ಅವರೇನೋ ಮಾಡ್ತಾರೆ, ಅದಕ್ಕೆ ಕೌಂಟರ್ ಮಾಡೋದಲ್ಲ ನನ್ನ ಆದ್ಯತೆ. ಇದು ನಿಜವಾದ ಬೇಕಾದಂಥ ವಕೀಲರಿಗೆ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯಲ್ಲಿ ಆಗತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂತ ಕಾರಣಕ್ಕೆ ಮಾಡಿದ್ದೀವಿ. ಇದನ್ನು ಯಾವುದೇ ಆಗಲಿ, ಇದರ ಪ್ರಣಾಳಿಕೆಯನ್ನು ಮಾಡಬೇಕಾದ್ರೆ ವೈಯಕ್ತಿಕವಲ್ಲ, ಎಲ್ಲ ಹಿರಿಯರು ಮತ್ತು ಆತ್ಮೀಯತೆ ನನ್ನ ಸ್ನೇಹಿತರು ಮೊದಲೆಲ್ಲ ಹಿರಿಯ ವಕೀಲರ ಒಮ್ಮತದ ಮೇಲೆ, ಅವರು ಅನಿಸಿಕೆ ಮೇಲೆ ತೀರ್ಮಾನ ಮಾಡಿರ್ತಕ್ಕಂಥ ಈ ನಡವಳಿಕೆ ಇದನ್ನು ನಾವು ಜಾರಿ ಮಾಡಿದ್ದೀವಿ, ಮಾಡ್ತೀವಿ ಅಂತೇಳಿ ಗಂಡಾಶೋಘೋಷ ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಮ್ಮ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ, ಕೆಲವರು ನಾನು ಹಿಂದೆ ಏನು ಮಾಡಿದ್ದೀನಿ, ಮುಂದೆ ಏನು ಮಾಡಬೇಕು ಅನ್ನೋದಲ್ಲ. ನಾನು 40 ವರ್ಷ ಜೀವನದಲ್ಲಿ ನಾನು ರಾಜಕೀಯ ವೃತ್ತಿಲಿ ನಾನು ಮಾಡಬೇಕಾದ್ ಮಾಡಿದ್ದೀನಿ. ನನ್ನ ಸ್ನೇಹಿತರು ಮಿತ್ರರು ಹೇಳಿದ್ರು, ನಾನು ಬೆಂಗಳೂರು ಕೋಆಪರೇಟಿವ್ ಸೊಸೈಟಿ ಅನ್ನೋದು ಇವತ್ತು ಏನು ಕಟ್ಟಡ ಇದೆ ನಾವೆಲ್ಲ ನೋಡಿರ್ಬೇಕು, ಬೆಂಗಳೂರು ಸಿಟಿ ಸಿವಿಲ್ ಜಡ್ಜಲ್ಲಿ. ಆ ಕಟ್ಟಡ ಆಗೋದಕ್ಕೆ ಕಾರಣ ಅವತ್ತಿನ ದಿನ ನಾನು ಅದರಲ್ಲಿ ಖಜಾಂಚಿ ಆಗಿದ್ದೆ. ನಾನು 5 ವರ್ಷ ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಹೋಗ್ಬೇಕಂತ ಸವಲತ್ತನ್ನ, ನಮ್ಮ ಡಿವಿಡೆಂಟ್ 1% ಏನು ಇಂಟ್ರೆಸ್ಟ್ ಇತ್ತೋ ಅದು ಇನ್ಕಮ್ ಟ್ಯಾಕ್ಸ್ಗೆ ಹೋಗಬೇಕಾಯ್ತು. ಆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಕೊಡಬಾರ್ದು ಅಂತೇಳಿ ನಾವು ಟ್ಯಾಕ್ಸ್ನ ಅಪೀಲಲ್ಲಿ ಮಾಡಿ 4,80,00,000 ರೂಪಾಯಿನ ನಾವು ಅದನ್ನು ಟ್ಯಾಕ್ಸ್ನ ಕೊಡಬಾರ್ದು ಅಂತೇಳಿ ಹೈಕೋರ್ಟ್ ಡೈರೆಕ್ಷನ್ ಮೇಲೆ, ಹೈಕೋರ್ಟ್ ಆದೇಶದ ಮೇಲೆ ತಗೊಂಡು ಆ ದುಡ್ಡಲ್ಲಿ ನಾವು ಕಟ್ಟಿರುವಂಥದ್ದು ಇವತ್ತು. ಅದರಲ್ಲಿ ನನ್ನ ಪಾತ್ರನೂ ಇದೆ. ಆದರೆ ನಾನು ಹೇಳಲ್ಲ, ನನ್ನ ವಕೀಲರು, ಎಲ್ಲ ವಕೀಲರ ಕ್ಷೇಮಾಭಿವೃದ್ಧಿಗೆ ಮಾಡಿರೋಂಥ ಕೆಲಸ ಅದು. ವಕೀಲರ ದುಡ್ಡು, ನಮ್ಮ ದುಡ್ಡಲ್ಲ. ಆದರೆ ನಾನು ಮಾಡಿದ್ರು ಸಹ ನಾನು ಯಾವತ್ತೂ ಇದುವರೆಗೂ, ದಯವಿಟ್ಟು ಇವತ್ತು ನಿಮ್ಮ ಮಾಧ್ಯಮ ಮುಂದೆ ನಾನು ಬಾಯ್ಬಿಡಬೇಕಾಯ್ತು ವಿನ ನಾನೆಲ್ಲೂ ಹೇಳಿಲ್ಲ. ಇದು ತಮ್ಮ ಮನಸ್ಸಿನಲ್ಲಿರಲಿ. ನಾನು ಇದಲ್ದಿರ ಬೇರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹ ನಾನು 30 ವರ್ಷದಿಂದನೂ
ನನ್ನದೇ ಆದಂಥ ಸೇವೆ ಮಾಡ್ಕೊಂಬರ್ತಾ ಇದ್ದೀನಿ. ಸೇವೆ ಏನು ಮಾಡಿದ್ರು ಸಹ ನಾನು ಇವತ್ತಷ್ಟೇ ಆಗಲಿ, ನನ್ನ ಕುಟುಂಬದಲ್ಲಾಗಲಿ, ನನ್ನ ಸದಸ್ಯರು ಮತ್ತು ಯಾರೇ ಮಿತ್ರರಲ್ಲಾಗಲಿ ನಾನು ಯಾವತ್ತೂ ಸಹ ಬಾಯಿ ಬಿಟ್ಟಿಲ್ಲ. ನಾವು ಒಬ್ಬರಿಗೆ ದಾನ ಧರ್ಮ ಮಾಡೋದು, ಕಷ್ಟಕ್ಕೆ ಆಗೋದು ನಮ್ಮ ವೃತ್ತಿ ಧರ್ಮ ಆಗಿದೆ. ಅದರಲ್ಲೂ ನಾನು ಒಬ್ಬ ವಕೀಲನಾಗಿ ನಾನು ಕಷ್ಟ ಅನುಭವಿಸಿದ್ದೀನಿ, ತಿಳಿದಿದ್ದೀನಿ, ಬಡತನ ನೋಡಿದ್ದೀನಿ. ಇವತ್ತಿನ ದಿನ ಆನೇಕಲ್ಲಿರುವಂಥ ವಕೀಲರ ಮನೆಗಳಿಗೆ ಇವತ್ತಿನ ದಿನ ನನ್ನ ಮತ ಆಚರಣೆಗೆ ಅಂತ ಹೋದಾಗ ಆ ಮನೆಗಳು ಅವ್ರು ಪಡ್ತಿದ್ದ ಪರಿಸ್ಥಿತಿ ನೋಡಿ ನಿಜವಾಗಿ ನನಗೆ ಭಾಳ ಬೇಜಾರಾಗಿದೆ. ಅದಕ್ಕೆ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ನಮ್ಮ ವಕೀಲರಿಗೆ, ಜೂನಿಯರ್ ವಕೀಲರಿಗೆ ನಾನು ಏನಾದರೂ ಒಂದು ನಮ್ಮ ಈ ಅಸೋಸಿಯೇಷನ್ ಮುಖಾಂತರದಲ್ಲಿ ಸೇವೆ ಕೊಡಬೇಕು, ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಡಬೇಕು, ಸಹಾಯ ಕೊಡಬೇಕು ಅನ್ನೋದನ್ನು ಮೊದಲನೇ ಆದ್ಯತೆ ಇಟ್ಕೊಂಡಿದ್ವಿ, ಯಾವುದೇ ಸಮುದಾಯ ಇರಬೇಕು. ಎರಡನೇದಾಗಿ ಈ ವಕೀಲರ ಅಸೋಸಿಯೇಷನಲ್ಲಿ ಒಂದು ಕೋಮಿನ ಜನದ್ದಲ್ಲ, ನಾವು ಎಲ್ಲ ಕೋಮಿನವ್ರ ಜನ ಒಂದು ಫ್ಯಾಮಿಲಿ ಅಂತ ಮಾಡಬೇಕು ಅನ್ನೋ ಮನಸ್ಸು ನನಗಿದೆ. ನಾನು ಅದು ಮಾಡೇ ತೀರ್ತೀನಿ ಅಂತೇಳಿ ತಮ್ಮ ಮುಂದೆ ಹೇಳೋದು, ಗಂಡಾಘೋಷವಾಗಿ ಹೇಳೋದಕ್ಕೂ ಪ್ರಯತ್ನ ಪಡ್ತೇನೆ. ಮುಖ್ಯವಾಗಿ ಇನ್ನೊಂದು ನನ್ನ ಹಿರಿಯರು ಹೇಳಿದ್ದಾರೆ ನೋಡಿ, ಇವತ್ತಿನ ಅಸೋಸಿಯೇಷನಲ್ಲಿ ಏನಿದ್ದಾರೆ, ದ ಪಿಲ್ಲರ್ಸ್ ಇದ್ದಾರೆ. ಪಾಪ ಅವರು 79 ಅಂದರು, 79 ಅವ್ರು ಮಾಡಿದಂಥವ್ರು ನನ್ನ ಗುರುಗಳು, ನಮ್ಮ ಗುರುಗಳು. ನಾವಿಬ್ಬರು ಒಂದೇ ಆಫೀಸಲ್ಲಿ ಪ್ರಾಕ್ಟೀಸ್ ಮಾಡಿದಂಥ ನಾವು ಲಾಯರ್ಗಳು. ನನಗೆ ಅವ್ರು ಸೀನಿಯರು. 79ರಲ್ಲಿ ಪ್ರಾಕ್ಟೀಸ್ ಮಾಡಿದಾಗಲಿಂದ ನಾನು ಅವತ್ತು 79 ನಾನು ಡಿಗ್ರಿನೇ ಪಾಸ್ ಆಗಿರಲಿಲ್ಲ. 81 ಮಾಡಿದಾಗ 84 ನಾನು ಡಿಗ್ರಿ ಪಾಸ್ ಆಗಿದ್ದು. ಅಲ್ಲಿವರೆಗೆ ಅವ್ರು ಲಾಯರ್ ಆಗಿದ್ದವರು. ನಮ್ಮ ಸೀನಿಯರ್ ಸಿ ವಿ ಸುಬ್ರಹ್ಮಣ್ಯ ಅವ್ರ ವಿಚಾರ ತಮಗೆ ಗೊತ್ತಿರಬೇಕು. ನಾವು ಅವರು ಆಫೀಸಲ್ಲಿ ಅವ್ರ ಆಸೆ ಮೇಲೆ, ಅವರು ಕೊಟ್ಟಂಥ ತಿಳುವಳಿಕೆ ಮೇಲೆ, ಅವ್ರು ಕೊಟ್ಟಂಥ ಬುದ್ಧಿ ಮೇಲೆ ನಾವು ಇವತ್ತಿನ ನಿವೃತ್ತಿ ಮಾಡ್ತಿದ್ವಿ. ಅದರಿಂದ ನಾವು ಚೆನ್ನಾಗಿದ್ವಿ. ನಾನು ಒಬ್ಬರ ಮೇಲೆ ಪುಳ್ಳು ಹೇಳೋದಕ್ಕಾಗಲಿ ಅಥವಾ ಒಬ್ಬರ ಮೇಲೆ ಟೀಕೆ ಟಿಪ್ಪಣಿ ಮಾಡೋದಾಗಲಿ ನಾನು ನಿಜವಾಗೂ ನನಗೆ ಬೇಡ. ದಯವಿಟ್ಟು ನಾನು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡೋದಷ್ಟೇ, ದಯವಿಟ್ಟು ಈ ವಿಚಾರನ ನನ್ನ ಮತದಾರರಿಗೆ, ನನ್ನ ಗೌರವಾನ್ವಿತ ಸದಸ್ಯರಿಗೆ ತಿಳಿಸಿ. ಒಳ್ಳೆಯ ಒಂದು ಅವಕಾಶ, ಬದಲಾವಣೆ ಆಗಬೇಕು ಅಂತ ಒಂದು ಪರ್ವ ಬಂದಿದೆ. ನಮಗೂ ಬದಲಾವಣೆ ಅಂತ ಮಾಡಲಿ, ಬದಲಾವಣೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ. ನೀವು ಏನು ಅಪೇಕ್ಷೆ ಮಾಡಿದ್ದೀರಿ, ನೀವೇನಂತ ನಮ್ಮ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ನಮ್ಮ ಟೀಮ್ ಮೇಲೆ, ಅದನ್ನೆಲ್ಲ ನಾವು ಮಾಡ್ತೀವಿ. ಇದೇ 3 ವರ್ಷದಲ್ಲಿ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ, ಇದೇ ನೆಕ್ಸ್ಟು ಬರುವಂಥ ಚುನಾವಣೆಯಲ್ಲಿ, ಮುಂದೆ ಬರೋ ಚುನಾವಣೆಯಲ್ಲಿ, ನೆಕ್ಸ್ಟ್ 3 ಇಯರ್ಸ್ ಬರೋ ಚುನಾವಣೆಯಲ್ಲಿ ನಮಗೆ ಮಾತಾಡೋದಕ್ಕೆ, ತಮ್ಮ ಮುಂದೆ ಮಾತಾಡೋದಕ್ಕೂ ನಮ್ಗೆ ಅರ್ಹತೆ ಇಲ್ಲ. ನಿಮ್ಮಂಥ ಮಧ್ಯಮ ಮಿತ್ರರು ಕರೆದು ನಾವು ಅವ್ರ ಮುಂದೆ ಉತ್ತರ ಕೊಡೋದಕ್ಕೂ ನನಗೂ ಮುಖ ಇರೋದಿಲ್ಲ. ದಯವಿಟ್ಟು ಇದನ್ನೆಲ್ಲ ನನ್ನ ಗೌರವಾನ್ವಿತ ಸದಸ್ಯರು ತಿಳಿಸಿ ಅಂತೇಳಿ, ನನ್ನ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಅಂತ ನಾನು ಹಿರಿಯರಲ್ಲಿ ನಾನು ಅವ್ರಿಗೆ ವಂದಿಸಿ ನಾನು ಈ ವಿಚಾರನ ತಮಗೆ ಹೇಳ್ತಾ ಇದ್ದೀನಿ. ಮತ್ತು ಎರಡನೇದಾಗಿ, ನೀವು ಮಾಧ್ಯಮ ಮಿತ್ರರಿಗೆ ನನಗೆ ಇನ್ನೊಂದು ಕಳಕಳಿ ಇದೆ. ವಕೀಲರಲ್ಲಿ ನಮ್ಮ ಆಗದಂಥ ಆನೇಕಲ್ ಆಗ್ತಿರೋಂಥ ಕೆಲವಂಥ ಕಾರ್ಯಕ್ರಮಗಳಲ್ಲಿ ವಕೀಲರ ಪಾತ್ರ ಏನು, ವಕೀಲರು ಏನಾದರೂ ಭಾಗವಹಿಸ್ತಿದ್ದಾರೆ ಅಂದಾಗ, ಮೊನ್ನೆ ಒಂದು ರೈತರ ಏನು ತಡೆ ಇತ್ತು, ಗೌರ್ಮೆಂಟ್ ಮೇಲೆ ಮಾಡ್ತಿರೋಂಥ ಅಕ್ವಿಸಿಷನ್ ವಿಚಾರದಲ್ಲಿ ಮಾಡಿದಾಗ ನಾವು ಅದರಲ್ಲಿ ಭಾಗಿಯಾಗಿದ್ವಿ. ಆ ಭಾಗಿಯಾಗಿರೋಂಥ ವಿಚಾರ ಪ್ರಕಟಿಸಿದ್ರಿ. ನಿಮಗೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಸದಸ್ಯರ ಪರವಾಗಿ ತಮ್ಮ ಧನ್ಯವಾದಗಳು ಹೇಳೋದಕ್ಕೂ ಸಹ ನಾನು ಬಯಸ್ತೇನೆ. ಈಗ ನಾವೆಲ್ಲರೂ ಕೂಡ ಹಿರಿಯರಿದ್ದೀವಿ. ಅವ್ರನ್ನೇ ಒಂದು ಆರೋಪ ಮಾಡಿದ್ರು, ನಾವು ಇನ್ನೂ ನಿಮ್ಮ ಸಹ ಮಾಡ್ಕೊಳ್ಳೋದಕ್ಕೆ ಕೇಳಿದ್ವಿ. ಅವ್ರ ವಿರೋಧ ಮಾಡಿದವರು ಒಪ್ಪಿಲ್ಲ, ಅದಕ್ಕೆ ಒಪ್ಪುವುದಾಗಿತ್ತವರು ನಾವೆಲ್ಲರೂ ಕೂಡ ಚುನಾವಣೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅದು ತಪ್ಪು, ಇದು ಸುಳ್ಳು. ಈ ವಿಚಾರವಾಗಿ ಏನೀಗ ಅಭ್ಯರ್ಥಿ ಆಗಿದ್ದಾರೆ ಅವರು ನನ್ನನ್ನು ಬಂದು ಭೇಟಿಯಾದಾಗ ಹೇಳಿದೆ ನಾನು, ನೋಡಿ ನೀವು ಕಾರ್ಯದರ್ಶಿ ಆಗಿದ್ದೀರಾ, ಖಜಾಂಚಿ ಆಗಿದ್ದೀರಾ, ಅಧ್ಯಕ್ಷರಾಗಿದ್ದೀರಾ, ನಾನು ಕೂಡ ನನ್ನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ನಾನು ಹೋದ ಸಾರಿ ಬೇಡ ಅಂತ ಹೇಳಿದ್ದೀನಿ, ಹೊಸ ಮುಖಗಳು ಕೊಡೋದಿನ ಬೇಡ, ಅವ್ರು ಬೆಳೀಲಿ ಅಂತ ಹೇಳಿದ್ದೀನಿ. ಆ ಬೆಳೀಲಿ ಅಂತ ಹೇಳಿದಾಗ ಅವರು ಇಲ್ಲ ನನಗೆ 11 ತಿಂಗಳು ಕೊಟ್ಟಿದ್ದು ಅಧ್ಯಕ್ಷನಾಗಿ, ಇನ್ನೂ ಒಂದು ಸಾರಿ ನನಗೆ ಬೇಕು ಅಂದಾಗ ನಾನು ಹೇಳಿದೆ ಅದಕ್ಕೆ ಅದಾಗೋದಿಲ್ಲ, ಹೊಸ ಮುಖಗಳನ್ನ ತರೋಣ, ಎಲ್ಲರಿಗೂ ಅವಕಾಶ ಸಿಕ್ಕಲಿ ಅಂತ ಹೇಳಿದ್ದೀನಿ. ತದನಂತರ ಈಗೇನು ಕಾರ್ಯದರ್ಶಿಯಾಗಿ ನಿಂತಿದ್ದಾರಂತಲ್ಲ, ಅಲ್ಲಿ ನಮ್ಮ ಸ್ನೇಹಿತ ರವೀಶ್ ಅವ್ರನ್ನೂ ಕರೆದು ಹೇಳಿದೆ, ನೋಡಿರಿ ಇನ್ನೂ ಒಂದು ಮಾಡೋಣ, ಚುನಾವಣೆ ಬೇಡ, ಕುಳಿತು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಎಲ್ಲ ಕರೆಯೋಣ, ಎಲ್ಲರಿಗೂ 18 ತಿಂಗಳು ಕೊಟ್ಟು ಯಾವುದು ಚುನಾವಣೆ ಇಲ್ದಿರೇ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ. ಆದರೆ ಅದಕ್ಕೂ ಕೂಡ ಹಂಗಾಗೋದಿಲ್ಲ, ನಾನೇ ಅಧ್ಯಕ್ಷನಾಗಬೇಕು ಅನ್ನೋ ಕಾರಣದಲ್ಲಿ ಅದು ಆಗಲಿಲ್ಲ. ಅಷ್ಟು ಬಿಟ್ಟರೆ ಚುನಾವಣೆ ಆಗೋದಕ್ಕೆ ಕಾರಣ ಅವರೇ. ಘಂಟಾಘೋಷವಾಗಿ ನಾನು ಎಲ್ಲ ಸಾರ್ವಜನಿಕರ ಮುಂದೆ ಬರಲಿ ಈ ವಿಚಾರ ನಾನು ಹೇಳೋದಕ್ಕೆ ಸಿದ್ಧ ಇದ್ದೀನಿ. ನಾವು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಯುನಾನಿಮಸ್ ಆಗಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವಕಾಶ ಕೊಡಲಿ. ಸುಳ್ಳು ಆರೋಪ ಕೂಡ ಹಣದ ಹೊಣೆಗಾರಿಕೆ ಚುನಾವಣೆಗೆ ವಕೀಲರಿಗೆಲ್ಲ ಹಣದ ಅಂತಲ್ಲ. ಅದು ಎಲ್ಲ ಅಲ್ಲಲ್ಲ, ಅದೆಲ್ಲ ಅವ್ರು ಕೊಟ್ಟಿರ್ಬೋದು, ಆ ಕೊಟ್ಟಿರೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ.
ಅವರೆಲ್ಲ ಕೊಟ್ಟಿರೋದಕ್ಕೆ ಅವ್ರು ಹೇಳಿರಬೇಕು. ಗೊತ್ತು ನಮಗೆ ಬೆಳ್ಳಿ ಬಟ್ಲು ಒಂದು ಚುನಾವಣೆಯಲ್ಲಿ ಹಂಚಿರೋದು, ಬೆಳ್ಳಿ ಬಟ್ಲು ಹಂಚಿರೋದು, ಹಣ ಹಂಚಿರೋದು ಅವ್ರು ಹಂಚಿರೋದಕ್ಕೆ ಅವರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳಿದ್ದಾರೆ. ರಾಜಕೀಯ ಚುನಾವಣೆ ಅಂದ್ರೆ ಅವರವರ ಇದನ್ನ ಇದು ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ. ವಕೀಲರ ಸಂಘ ಚುನಾವಣೆಯಲ್ಲಿ ಈ ಮಟ್ಟಕ್ಕೆ ನಡೀತಿದೆ ಅಂದ್ರೆ ಏನಿದೆ ಸರ್? ಅದಕ್ಕೆ ಹಂಚಿರೋರು ಅವ್ರು ಹೇಳಬೇಕು. ಈಗ ಹಂಚಿದಾರಲ್ಲ, ಹಂಚಿರೋರು ಅದನ್ನ ಹೇಳಬೇಕು. ನಾವು ಯಾವುದೇ ರೀತಿಯಲ್ಲಿ, ನಾನು ಅಧ್ಯಕ್ಷನಾಗಿದ್ದಾಗೂ ಸಹ ನಾನು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ವಿರೋಧಿ, ನಾನು ಯಾರಿಗೂ ₹1 ದುಡ್ಡು ಕೊಡೋದಕ್ಕೆ ಹೋದವನು ಅಲ್ಲ, ಕೊಡೋದಕ್ಕೆ ನಾನು ವಿರೋಧಿ. ನಾವು ವಿದ್ಯಾವಂತರು, ಯಾಕೆ ಹಣ ಹಂಚಬೇಕು? ವಿದ್ಯಾವಂತರು ಹಣ ಹಂಚಿ ಮತ ಪಡೆಯೋದ್ರಲ್ಲಿ ಏನಿದೆ? ಯಾರಾದ್ರೂ ಅವ್ರು ಹಂಚಿದ್ರೆ ಅವ್ರಿಗೆ ಅನುಭವ ಇರ್ತದೆ, ಅದಕ್ಕೋಸ್ಕರ ಹೇಳಿರ್ತಾರೆ. ಬದಲಾವಣೆ ಏನಕ್ಕೆ ಬೇಕು? ಬದಲಾವಣೆ ಎಲ್ಲ ಸಹಬಾಳ್ವೆಯಿಂದ ಎಲ್ಲರನ್ನು ಅಧಿಕಾರ ಹಂಚ್ಕೊಂಡು ಹೋಗ್ಬೇಕು, ಅದಕ್ಕೆ ಬದಲಾವಣೆ ಬೇಕು. ಅಂದ್ರೆ ಇಷ್ಟು ದಿನ ಇರ್ಲಿಲ್ವಾ? ಇಷ್ಟು ದಿನ ಎಲ್ಲಿದೆ ಅಭಿವೃದ್ಧಿ? ಎಲ್ಲಿದೆ? 12 ವರ್ಷ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ, ಖಜಾಂಚಿಯಾಗಿ ಮಾಡಿದ್ದಾರೆ. ಬೇರೆಯವ್ರಿಗೆ ಅವಕಾಶ 12 ವರ್ಷದಿಂದ 22 ವರ್ಷದಿಂದ ಅವರು 22 ವರ್ಷದಿಂದ ಇದ್ದೆ. ಆವಾಗಿನ ವಕೀಲರ ಸಂಖ್ಯೆ ಭಾಳ ಕಡಿಮೆ ಇತ್ತು. ನನಗೆ ಯಾರೂ ಪೈಪೋಟಿ ಕೊಡುವಂಥ ವಕೀಲರು ಯಾರೂ ಇರಲಿಲ್ಲ. ನೀವೇ ಆಗಬೇಕು ಅಂತ ಅಷ್ಟು ವರ್ಷ ನಾನು ಯುನಾನಿಮಸ್ ಆಗಿ ಆಜ್ಞೆ ಹೊರತಾಗಿ ಯಾವ ಚುನಾವಣೆನೂ ನಾನು ಎದುರಿಸಿಲ್ಲ. ಎಲ್ಲರೂ ಒಮ್ಮತದಿಂದ ನೀವೇ ಅಧ್ಯಕ್ಷರಾಗಿರಬೇಕು, ನೀವೇ ಸರಿಯಾದ ಅಭ್ಯರ್ಥಿ ಅದಕ್ಕೆ ಅಂತ ಹೇಳಿ ಒಕ್ಕಲಿನಿಂದ ಯುನಾನಿಮಸ್ ಆಗಿ ನನ್ನನ್ನು ಮುಂದುವರಿಸಿದ್ರು. ನಾನು ಯಾರಿಗೂ ಪೈಪೋಟಿ ಕೊಟ್ಟವನಲ್ಲ. ಈ ರೀತಿ ಇದು ಹಣದ ಹೊಳೆ ಆಗಲಿ, ಆಮಿಷ ಆಗಲಿ ಅಂಥದ್ದು ಈ ಎಲ್ಲ ಅಲಿಗೇಷನ್ಸು ನನ್ನ ಪೀರಿಯಡಲ್ಲಿ ಇರಲಿಲ್ಲ. ನೀವಿದ್ದ ಕಾಲದಲ್ಲಿ ಸಿಟಿಲಿ ಇದ್ದಂತ ಲಾಯರ್ಗಳು ಯಾರು ಈ ಕೋರ್ಟ್ ಹತ್ರ ಬರ್ತಾ ಇರ್ಲಿಲ್ಲ. ನಾವು ಅಧ್ಯಕ್ಷರಾದ್ಮೇಲೆ ಸಿಟಿಲಿ ಇರ್ತಕ್ಕಂಥ ಲಾಯರ್ಗಳೆಲ್ಲ ಇಲ್ಲಿ ಬಂದು ಆಫೀಸ್ಗಳು ಓಪನ್ ಮಾಡುವಂತ ಮಟ್ಟಕ್ಕೆ ಡೆವಲಪ್ ಸುಳ್ಳು ಹೇಳಿ ಕೇಳಿ. ಇಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಜೂನಿಯರ್ ಡಿವಿಷನ್ಗೆ ಇದ್ದಿದ್ದು 2006ರಲ್ಲಿ ಸೀನಿಯರ್ ಡಿವಿಷನ್ ಕೋರ್ಟ್ ಬಂತು. ಸೀನಿಯರ್ ಡಿವಿಷನ್ ಕೋರ್ಟ್ ಬಂದರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಇದೇ ವಿಶ್ವನಾಥ್ ಅವರು ಇವತ್ತಿನ ದಿವಸನೂ ಕೂಡ ಸೀನಿಯರ್ ಡಿವಿಷನ್ ಕೋರ್ಟ್ನಲ್ಲಿರೋ ಹಾರ್ಸ್ ಸ್ಟೇಬಲ್ಲು ಇವರು ಸ್ವಂತ ಖರ್ಚಿನಿಂದ ಮಾಡಿಸಿದ್ದು. ಪ್ರತಿಯೊಂದನ್ನು ನಾವು ಮಾಡಿಸಿದ್ದು. ಹಾರ್ಸು ಟೇಬಲ್ಲು ಸರ್ಕಾರದಿಂದಾಗಲೇ ಜುಡಿಷಿಯಲ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಲ್ಲ, ಇದೇ ವಿಶ್ವನಾಥ್ ಮಾಡಿಸ್ಕೊಂಬಂದು ಹಾಕಿದ್ದು. ಇದೇ ವಿಶ್ವನಾಥ್ ಇವತ್ತು ಇಲ್ಲಿ ಜೀವಂತ ಕುಂತಿದ್ದಾರೆ ಪಕ್ಕದಲ್ಲಿ. ಆ ಸೀನಿಯರ್ ಡಿವಿಷನ್ ಬಂದಾಗ ಮೊದಲು ಜೂನಿಯರ್ ಡಿವಿಷನ್ನಿಂದ ಅಪೀಲು ಬೆಂಗಳೂರಿಗೆ ಹೋಗ್ತಾ ಇತ್ತು. ಯಾವಾಗ ಸೀನಿಯರ್ ಡಿವಿಷನ್ ಇಲ್ಲಿ ಓಪನ್ ಆಯಿತು, ಹಲವಾರು ವಕೀಲರುಗಳು ಬೆಂಗಳೂರಿನಿಂದ ಬಂದು ಆನೇಕಲ್ನಲ್ಲಿ ತಮ್ಮ ಅಪೀಲುಗಳು ನಮಗೇ ಬರಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಆಫೀಸನ್ನು ಓಪನ್ ಮಾಡಿದ್ರು. ಅದು ನಮ್ಮ ಕಾಲದಲ್ಲಿ ಆಗಿದ್ದೇ ಹೊರತಾಗ ಇವ್ರ ಕಾಲದಲ್ಲಿ ಆಗಿದ್ದಲ್ಲ. ಹೇಳ್ಕೊತಾರೆ ಅಷ್ಟೇ. ಈಗ ತಾವು ಇವಾಗಲೇ ಹೋದರೆ ಆ ಸೀನಿಯರ್ ಡಿವಿಷನ್ ಬಾಗ್ಲದ ಪಕ್ಕದಲ್ಲಿ ಒಂದು ನಾಮಫಲಕ ಇದೆ. ಆ ನಾಮಫಲಕದಲ್ಲಿ ಅಧ್ಯಕ್ಷ ಅನ್ನೋ ಜಾಗದಲ್ಲಿ ಬಿ ನಾರಾಯಣಸ್ವಾಮಿ ಅಂತ ಇದೆ, ಅದೇ ನಾನು. ಹೋಗಿ ನೋಡಿ, ಅದ್ಯಾಕೆ ಸುಳ್ಳು ಯಾಕೆ ಹಾಕ್ತಾರೆ? ಈಗಲೇ ಹೋಗಿ ಯಾವ ಸೀನಿಯರ್ ಡಿವಿಷನ್ ಓಪನ್ ಆಯ್ತಲ್ಲ, ಆ ಸೀನಿಯರ್ ಡಿವಿಷನ್ ಗೋಡೆ ಮೇಲೆ ದೊಡ್ಡ ನಾಮಫಲಕ ಇದೆ. ಆ ನಾಮಫಲಕದಲ್ಲಿ ಅಧ್ಯಕ್ಷರು ಅನ್ನೋದ್ರ ಕೆಳಗಡೆ ಬಿ ನಾರಾಯಣಸ್ವಾಮಿ ಅಂತ ಹೆಸರಿದೆ. ನಾನು ಹೇಳಿದ್ನಲ್ಲ ಇದುವರೆಗೂ ಬೇಕಾದ ನಾನು ಹೇಳ್ತೀನಿ. ಅದಕ್ಕೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ BJP ಮಂಡಲ ಅಧ್ಯಕ್ಷರಂತ ಮುನ್ರಾಜ್ ಗೌಡರ ಕಾಲದಲ್ಲಿ ಅವರು ಅಶೋಕ್ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಲೆಟರ್ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿದ್ರು. ಅದು ನಮ್ಮ ಖಜಾಂಚಿ ನಾಗರಾಜ್ ಅವರ ನೇತೃತ್ವದಲ್ಲಿ. ಆಗ ಕೆಲವು ಬೆಂಗಳೂರು ವಕೀಲರು AC ನ್ಯಾಯಾಲಯ ಆನೇಕಲ್ಗೆ ಬಂದರೆ ನಾವು ಆನೇಕಲ್ಗೆ ಬರಬೇಕಾಗುತ್ತೆ ಅಂತ ಅಲ್ಲಿ ತಡೆ ಹಿಡಿದ್ರು. ಅದು ಪೆಂಡಿಂಗಲ್ಲೇ ಇತ್ತು. ಮಾನ್ಯ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ನಮ್ಮ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದಮೇಲೆ ಇದೇ ಅಧ್ಯಕ್ಷರು ಮತ್ತು ಅವರು ನನ್ನ ಬಂದು ಮೀಟ್ ಮಾಡಿದ್ರು. ನಾನು ಇಲ್ಲಿ ಕಾನೂನು ಘಟಕದ ಅಧ್ಯಕ್ಷರು ಕಾಂಗ್ರೆಸ್ಗೆ. ನಾನು MLA ಅವರನ್ನ ಶಿವಣ್ಣವರನ್ನ ಮೀಟ್ ಮಾಡಿ ಅವರ ಮುಖಾಂತರ DK ಶಿವಕುಮಾರ್ ಅವರನ್ನ ಮೀಟ್ ಮಾಡಿದಾಗ DK ಶಿವಕುಮಾರ್ ಅವರು ಇನ್ನು 15 ದಿವಸದೊಳಗೆ ನಿಮ್ಗೆ ಆನೇಕಲ್ನಲ್ಲಿ ಕೋರ್ಟ್ ಆಗುತ್ತೆ ಹೋಗಿ ಅಂತ ಹೇಳಿದ್ರು. ಅವರು DK ಶಿವಕುಮಾರ್ ಸ್ಯಾಂಕ್ಷನ್ ಮಾಡಿದ ಕಾರಣ
ಆನೇಕಲ್ನಲ್ಲಿ AC ನ್ಯಾಯಾಲಯ ನಡೀತಾ ಇದೆ. ಅವ್ರು ಮಾಡಿದ್ದಲ್ಲ. ಸಾಕಷ್ಟು ದೂರು ಸಹ ಕೊಟ್ಟರು AC ನ್ಯಾಯಾಲಯ ಇಲ್ಲಿ ಬೇಡ ಅಂತ. ಅದು ಬೆಂಗಳೂರು ಅಡ್ವೊಕೇಟ್ಗಳು. ಆನೇಕಲ್ ಅಡ್ವೊಕೇಟ್ಸ್ ಕೊಡಿಲ್ಲ, ಬೆಂಗಳೂರು ಅಡ್ವೊಕೇಟ್ಸ್. ಯಾಕೆಂತಂದ್ರೆ AC ಕೋರ್ಟ್ ಆನೇಕಲ್ ಬಂತು ಅಂತಂದ್ರೆ ಅವರ ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಬೇಕು. ಆನೇಕಲ್ನಲ್ಲಿ AC ಕೋರ್ಟ್ ನಡೆಯೋದು ಬೇಡ ಅಂತೇಳಿ ಅವರು ಅಲ್ಲಿ ತೊಂದರೆ ಕೊಟ್ಟರು ಅಷ್ಟೇ ಆಗಲಿ. ಆನೇಕಲ್ ಅಡ್ವೊಕೇಟ್ಸ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ ಯಾರು ಮಾಡಿಲ್ಲ. ನಿನ್ನೆ ಅವ್ರು ಆರೋಪ ಮಾಡಿದ ದೂರು ಕೊಟ್ಟರು, ಅದೊಂದು ನಾವು ಇಲ್ಲ ಅವೆಲ್ಲ ಅದಕ್ಕೆ ಆಧಾರ ಬೇಕಲ್ವಾ? ಕೊಟ್ಟಿದ್ದು ನಿಜ. ಬಾಯಿ ಮಾತ್ರ ಹೇಳಿದ್ರೆ ಬೆಂಗಳೂರಿನ ವಕೀಲ. ಆಧಾರ ಬೇಕಲ್ವಾ? ಬೆಂಗಳೂರು ಅಡ್ವೊಕೇಟ್ಸ್ ಕೊಟ್ಟಿರೋದು ಸತ್ಯ, ಆನೇಕಲ್ ಅಡ್ವೊಕೇಟ್ಸ್ ಕೊಟ್ಟಿದ್ದಲ್ಲ. ನಾವ್ಯಾರು ಕೊಟ್ಟಿದ್ದಲ್ಲ. ಆಮೇಲೆ ಒಂದು ಕ್ಲಾರಿಫಿಕೇಶನ್ ತಮಗೆ ಕೊಟ್ಬಿಡ್ತೀನಿ. ಸೀನಿಯರ್ ಡಿವಿಷನ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು 2004ರಿಂದ 2006 ತನಕ ಖಜಾಂಚಿಯಾಗಿ ಕೆಲಸ ಮಾಡಿದೆ. 2005ರಲ್ಲಿ ಪ್ರಪೋಸಲ್ ಬಂತು ಆನೇಕಲ್ಗೆ ಸೀನಿಯರ್ ಡಿವಿಷನ್ನೇ ಒಂದು ಪ್ರಪೋಸಲ್ ಬಂದಾಗ ನಾನು ನಮ್ಮ ಅಧ್ಯಕ್ಷನ ಕೇಳಿದೆ, ಸರ್ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ನೋಡಪ್ಪ ಅದೆಲ್ಲ ಖರ್ಚು ತುಂಬ ಬರುತ್ತೆ ಮತ್ತು ಜಾಗ ಇಲ್ಲ ಅಂತಂದ್ರು. ಅದಕ್ಕೆ ನಾನು ಯಾವತ್ತು ನಾವು ಯಾರು ನೆನೆಸ್ಕೋಬೇಕು ಅಂತಂದರೆ ಆವತ್ತಿನ ಶಾಸಕರು, ಮಾಜಿ ಕೇಂದ್ರ ಸಚಿವರು ಮತ್ತು ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು ನಾವು ನೆನೆಸ್ಕೋಬೇಕು. ಅವ್ರಿಗೊಂದು ಕೊಟ್ಟಂಥ ಉದಾರತೆ ಇವತ್ತಿನ ದಿವಸ ಆನೇಕಲ್ನಲ್ಲಿ ಸೀನಿಯರ್ ಡಿವಿಷನ್ನು ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳೆಲ್ಲ ಬರೋದಕ್ಕೆ ಕಾರಣ ಆಯಿತು. ಅವರು ವಿಶ್ವನಾಥ್ ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ನಾನು ಹೆಲ್ಪ್ ಮಾಡ್ತೀನಿ ಅಂತಂದರು. ಸರ್ ನೀವು ಏನು ಮಾಡೋದು ಬೇಕಾಗಿಲ್ಲ, PWD ಇಂಜಿನಿಯರ್ಸ್ನ ಇಮಿಡಿಯೇಟಾಗಿ ಕಳಿಸಿ, ಅಲ್ಲಿ ಏನು ಅವೈಲೇಬಿಲಿಟಿ ಇದೆ ನಾವು ನಮಗೆ ಲಿಟಿಗೇಟ್ಸ್ ಒಂದು ಹಾಲ್ ಇತ್ತು ಅದನ್ನು ಬಿಟ್ಕೊಡಕ್ಕೆ ನಾವು ರೆಡಿ ಅಂತಂದ್ವಿ. ಮತ್ತು ಟೈಪಿಂಗ್ ಪೂಲ್ ಇತ್ತು ಅದನ್ನು ಬಿಟ್ಕೊಟ್ವಿ. ಮತ್ತು ಅಪರಾಧಿಗಳ ಕೋರ್ಟ್ ಕರ್ಕೊಂಡು ಬಂದಾಗ 2 ಜೈಲಿತ್ತು ಅದನ್ನು ಡೆಮಾಲಿಷನ್ ಮಾಡಿ ಜಡ್ಜಸ್ ಚೇಂಬರ್ ಮಾಡಿದ್ವಿ, ಆಲ್ಟ್ರೇಷನ್ ಮಾಡಿಸಿದ್ವಿ. ಮತ್ತು APPಗಳಿಗೆ 2 ರೂಮ್ ಇತ್ತು ಅದನ್ನು 1 ತಗೊಂಡ್ವಿ. ಮತ್ತು ಜೂನಿಯರ್ ಡಿವಿಷನಲ್ಲಿ ಒಂದು ರೂಮ್ ತಗೊಂಡ್ವಿ. ಸೀನಿಯರ್ ಡಿವಿಷನ್ನ ಪ್ರಾರಂಭ ಆಗೋದಕ್ಕೆ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾವು ನೆನೆಸ್ಕೋಬೇಕಾದ ಮುಖ್ಯ ವ್ಯಕ್ತಿನ ಮಾಜಿ ಶಾಸಕರಿಂದ ನಾರಾಯಣ ಸ್ವಾಮಿ ಅವ್ರನ್ನ ಹೇಳಿದವರು. ಅವ್ರಿಗೆ 50,000 ರೂಪಾಯಿ ಉದಾರತೆ ಕೂಡ ಕೊಟ್ಟರು ನಮಗೆ. ಅವರು ಆ ಒಂದು ದುಡ್ಡಲ್ಲಿ ತಗೊಂಡು ನಾವು ಎಲ್ಲ ಖರ್ಚು ಮಾಡಿ ಒಂದು ಕಲರ್ಫುಲ್ ಫಂಕ್ಷನ್ ಒಂದು ತುಂಬ ಚೆನ್ನಾಗಿ. ಜೊತೆಗೆ ಅವತ್ತು ಏನಾಯಿತು ಅಂತಂದರೆ ರಾಜ್ಕುಮಾರ್ ಅವ್ರು ಸತ್ತು ನಾವು ಸೀನಿಯರ್ ಡಿವಿಷನ್ ಓಪನಿಂಗ್ ಡೇಟ್ ಇಟ್ಟಾಗ ರಾಜ್ಕುಮಾರ್ ಅವ್ರು ಸತ್ರು. ಆ ಪರಿಸ್ಥಿತಿನಲ್ಲಿ ಒದ್ದಾಡಿರೋದು ನನಗೆ ಗೊತ್ತು, ನಮ್ಮ ಹಿರಿಯ ವಕೀಲರಿಗೆ ಗೊತ್ತು ಎಷ್ಟು ಆ ಒಂದು ಪರಿಸ್ಥಿತಿನಲ್ಲಿ ನಾವು ಓಪನ್ ಮಾಡಿದ್ವಿ ಅಂತ. ಜೊತೆಗೆ ಆ ಸೀನಿಯರ್ ಡಿವಿಷನ್ ಓಪನ್ ಆಯಿತು, ಸಕ್ಸಸ್ ಆಯಿತು. ನೆಕ್ಸ್ಟ್ ಏನಾಯಿತು ಅಂತಂದರೆ ಬರೀ 6 ತಿಂಗಳಲ್ಲೇ ಒಂದು ಜುಡಿಷಿಯಲ್ ಕ್ವಾರ್ಟರ್ಸ್ಗೆ ಪ್ರಪೋಸಲ್ ಬಂತು. ಅವಾಗ ನಮ್ಮ ಹಿರಿಯರಾದ ನಾರಾಯಣ ಸ್ವಾಮಿ ಅವರು ನಾವು ಎಲ್ಲ ಸೇರಿಕೊಂಡು PWD ಇಂಜಿನಿಯರ್ ಕರೆದು ಒಂದು ಜುಡಿಷಿಯಲ್ ಕ್ವಾರ್ಟರ್ಸ್ ಇವತ್ತು ಯಾರಾದರೂ ಜಡ್ಜು ಒಬ್ಬರು ಇದೆ ನ್ಯಾಯಾಲಯದ ಕಾಂಪೌಂಡಲ್ಲಿ ಇದ್ದಾರೆ, ಅದನ್ನು ಕೂಡ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಆಗಿದ್ದು. ಜೊತೆಗೆ ಏನಂತಂದರೆ ನಿನ್ನೆ ನಮ್ಮ ವಕೀಲರಾದಂಥ H. ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಅವ್ರು ಎಲ್ಲಿಗೆ ಬೇಕಾದ್ರೂ ಬರ್ತಾರೆ, 3 ಗಂಟೆಗೆ ಹೋಗ್ತಾರೆ, 4 ಗಂಟೆಗೆ ಹೋಗ್ತಾರೆ ಅಂತ. ಇದೇ H. ಶ್ರೀನಿವಾಸ್ ಮೇಲೆ ಬಾರ್ ಕೌನ್ಸಿಲ್ ಅಲ್ಲಿ ಒಂದು ಕಂಪ್ಲೇಂಟ್ ಸರಿ ಅಲ್ಲ ಸರಿ ಅದು ಆಕ್ಚುಲಿ ಕತೆ ಸರ್ ಅದು ಸ್ವಾಮಿ. ಒಟ್ಟಾಗಿ ಹೇಳಬೇಕು ಅಂತಂದರೆ ನಾವು ವಕೀಲ ವೃತ್ತಿಯನ್ನು ಮುಗಿಸ್ಕೊಂಡು ನಾವು ಸಂಜೆ ಹೋಗಿ ನಮ್ಮೆಲ್ಲರಿಗೂ ಮನೆಗಳಿದೆ, ನಮ್ಮ ಮನೆಗಳಲ್ಲಿ ಮಲಕ್ಕೋತೀವಿ. ನಾವು ಮಧ್ಯರಾತ್ರಿಯಲ್ಲಿ ಎದ್ದೋಗೋ ನಾವು ಮಧ್ಯರಾತ್ರಿ ಒಳಗೆ ನಾವು ಹೋಗಲ್ಲ. ನಾವು ರಾತ್ರಿ ಹೊತ್ತು ನಮ್ಮ ಮನೇಲೇ ಮಲಕೊಳ್ಳೋ ಅಭ್ಯಾಸ ನಾವು ನಮ್ಮ ಮನೇಲೇ ವಕೀಲರು ಅಂದ್ರೆ ನ್ಯಾಯ ಕೊಡ್ಸೋರು, ನ್ಯಾಯ ಮಾಡೋದು. ಇವತ್ತು ಅದೇ ವಕೀಲರ ಸಂಘದಲ್ಲಿ ರಾಜಕಾರಣಿಗಳು ದುರಂತಗಳು ಮಾಡಂತ ಏನು ಚುನಾವಣೆ ಇಲ್ಲ, ಅದೇ ರೀತಿ ಈ ಸಲ ಚುನಾವಣೆ ಆಗ್ತಿದೆ. ಯಾಕೆ ಇದೆ? ಪ್ರತಿ ವರ್ಷನೂ ಹಿಂಗೆ ಆಗ್ತಾ ಇರೋದು. ಏನಾಗ್ತಾ ಇದೆ? ಇಲ್ಲವೇ ಇಲ್ಲ. ನನ್ನ 2006ವರೆಗೇನೆ ಯುನಾನಿಮಸ್, ಆಮೇಲೆ ಎಲೆಕ್ಷನ್ ಆಗಿತ್ತು. ಅಲ್ಲ ಈಗ ಒಂದು ನಿಮಿಷ ಸರ್, ಮನಸ್ಸೋ ಇಚ್ಛೆ ಇದ್ದರೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ. ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಅವಧಿ ಮುಗಿದ ತಕ್ಷಣ ಮತ್ತೊಬ್ಬ ಸ್ನೇಹಿತರು ಇಲ್ಲಿ ಚುನಾವಣೆಯಲ್ಲಿ ನಡೆದು ಗೆದ್ದರು. ಆ ನಂತರ ಆದಂಥ ಚುನಾವಣೆಯಲ್ಲಿ ನಾನೇ ಮುಂದಾಳತ್ವದಲ್ಲಿ
ಚುನಾವಣೆ ಇಲ್ದೇ ಇನಾನಮಸ್ ಆಗಿ ಮಾಡಿದ್ವಿ. ವಿಜಯಕುಮಾರ್ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿದ್ವಿ, ಸಂಪತ್ ಅವ್ರನ್ನ SL ಸಂಪತ್ ಕುಮಾರ್ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ವಿ. ಆಗ ಯಾಕೆ ಚುನಾವಣೆ ಮಾಡಿದ್ವಿ? ಸಾಮರಸ್ಯ ಇತ್ತು ಮತ್ತು ಇಚ್ಛಾ ಮನೋಶಕ್ತಿ ಇತ್ತು ಹೊಸಬ್ರಿಗೆ ಕೊಡಬೇಕು ಅಂತ. ಆ ಇಚ್ಛಾ ಮನೋಶಕ್ತಿಯಿಂದ ನಾವು ಆವಾಗ ಚುನಾವಣೆ ಇಲ್ದೇ ಮಾಡಿದ್ವಿ. ಈಗಲೂ ಕೇಳಿಕೊಂಡು ನಾವು ಬನ್ನಿ ಅಂತ, ಇಲ್ಲ ನಾನೇ ಆಗಬೇಕು ಅಂದರೆ ಎಲ್ಲಾಗುತ್ತೆ. ಸ್ವಾರ್ಥ ಮನೋಭಾವದಿಂದ ಚುನಾವಣೆ ನಡೀತೇವೆ ವಿನಃ ಇವತ್ತೂ ಬರಲಿ, ನಾಳೆ ಚುನಾವಣೆ ಇದೆ, ನಾವು ಸಿದ್ಧ ಇದ್ದೀವಿ, ಚುನಾವಣೆನೇ ಬೇಡ, ಬರ್ಖಾಸ್ತು ಮಾಡಿಬಿಡೋಣ, ಎಲ್ಲ ಒಟ್ಟಾಗಿ ಬನ್ನಿ, ಚುನಾವಣೆನೇ ಬೇಡ, ಬರ್ಖಾಸ್ತು ಮಾಡೋಣ ಚುನಾವಣೆ ಒಟ್ಟಾಗಿ. ಚುನಾವಣೆ ಬರ್ಖಾಸ್ತು ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಚುನಾವಣೆ ಬೇಕಾಗಿಲ್ಲ, ಯಾಕೆಂದರೆ ಚುನಾವಣೆಯಲ್ಲಿ ಗೆದ್ದವ್ರು ಇರಲಿ, ಸೋತವ್ರು ಹೋಗ್ಬಿಡ್ಲಿ ಅಂದರೆ ಮನೆಗಳಿಗೆ ಹೋಗೋಕ್ಕೆ ಬಂದಿಲ್ಲ ಸ್ವಾಮಿ ನಾವು. ಖಂಡಿತ ಬಿಟ್ಬಿಟ್ಟು ಹೊಸ ಮುಖಗಳು ಕೊಡ್ತೀವಿ. ಅಧ್ಯಕ್ಷ ಸ್ಥಾನ ಅವ್ರಿಗೆ ಬಿಟ್ಟ ಹೊಸಬ್ರನ್ನ ಕೊಡ್ಲಿ, ಅವರೇ ಚೂಸ್ ಮಾಡ್ಲಿ ಹೊಸಬ್ರನ್ನ. ಕೊಟ್ಬಿಡ್ತಾರೆ. ಹೊಸ ಮುಖಗಳು ನೋಡೋಣ. ಅವರಲ್ಲ, ಎಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ, ಹೋಗ್ತೀವಿ. ಈಗಲೂ ನಾವು ಸದಾ ಸಿದ್ಧ. ಮೆಜಾರಿಟಿ ಯಾರು ಕೊಡ್ತಾರೋ ಎಲ್ಲರ ಸಮ್ಮುಖದ ಈಗ ನಿಮ್ಮ ಒಂದು ಒತ್ತಾಯ ಏನಂದ್ರೆ ಆ ಬಣದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಆ ಬಣ ನಮ್ಮಲ್ಲಿ ಬಣನೇ ಇಲ್ಲ, ಒಟ್ಟಾಗೋದಾಗ ಬಣ ಇಲ್ಲ. ಎಲ್ಲ ವಕೀಲರ ಸಮ್ಮುಖದಲ್ಲಿ ಮೆಜಾರಿಟಿ ಯಾರಿಗೆ ಅಗ್ನಿ ಒಪ್ಕೊಂತಾರೋ ಅದಕ್ಕೆ ಹಿಂದೆ ಯಾರು ಪ್ರೆಸಿಡೆಂಟ್ ಆಗಿ ಮಾಡಿರೋದನ್ನ ಬಿಟ್ಟು ಮಿಕ್ಕವ್ರಿಗೆ ಯಾರಿಗೆ ಅದನ್ನು ನಾವು ಒಪ್ಕೊಳ್ಳೋಕೆ ಸಾಮಾನ್ಯ ಕೊಡೋದಕ್ಕೆ ರೆಡಿ ಇದೀವಿ ಸರ್. ನೀವು ಲಕ್ಕಿ ಕೂಪನ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಹೊಸ ಮುಖಗಳಿಗೆ ನಾವೇ ಸಿದ್ಧ ಇದ್ದೀವಿ. ಆದ್ಯತೆ ಇರೋರಿಗೆ ಮತ್ತೆ ಅದಕ್ಕೆ ಅರ್ಹತೆ ಇರುವಂತ ವ್ಯಕ್ತಿ ಅಲ್ಲ, ಅಧ್ಯಕ್ಷ ಸ್ಥಾನನ ಲಕ್ಕಿ ಕೂಪನ್ನಲ್ಲಿ ಸೆಲೆಕ್ಟ್ ಮಾಡೋ ಅಂಥದ್ದಲ್ಲ, ಆ ಸ್ಥಾನನ ನಿಭಾಯಿಸುವಂಥ ಶಕ್ತಿ ಇರಬೇಕು ಅವರಿಗೆ, ಆ ರೀತಿ ಇದೆ ಅಂತ ಬೆಳವಣಿಗೆ ಇರಬೇಕು ಅವರಲ್ಲಿ. ಸಂಘನ ಸಮಾನ ರೀತಿಯಲ್ಲಿ ಎಲ್ಲರನ್ನೂ ಸಮಾನವಾಗಿ ಕರ್ಕೊಂಡು ಹೋಗುವಂಥ ಒಂದು ಶಕ್ತಿ ಇರಬೇಕು. ಜಾತಿ ಭೇದಗಳ ಮಧ್ಯೆ ದ್ವೇಷ ಇಟ್ಟು ಅವ್ರು ಇನ್ನೊಬ್ಬ ಜಾತಿನ ತುಳಿತಾರೆ, ಇವ್ರು ಇನ್ನೊಬ್ಬ ಜಾತಿ ತುಳಿತಾರೆ ಅನ್ನೋ ಮನೋಭಾವನೆ ಇಲ್ದಿರೋಂಥ ವ್ಯಕ್ತಿ ಯಾರೇ ಬರಲಿ, ನಾವೆಲ್ಲ ಸಹೋದರರು, ಮಾನವತ್ವ ಇರೋರು, ಯಾವುದು ಜಾತಿ ಭೇದಗಳಿಲ್ದಿರ ಹೋಗ್ಬೇಕು. ನಾನು ಈಗ YP ಸಿಂಡಿಕೇಟಲ್ಲಿ ಇದ್ದಾಗ ನಾನು ಸೆಕ್ರೆಟರಿ ಆಗಿದ್ದೆ. ನಾನು ಆಪೋಸಿಟ್ ಸಿಂಡಿಕೇಟ್ AMS ಸಿಂಡಿಕೇಟಲ್ಲಿ ನಾನು ಸೆಕ್ರೆಟರಿ ಆಗಿ YP ಸಿಂಡಿಕೇಟ್ ಅವರು ಪ್ರೆಸಿಡೆಂಟ್ ಆಗಿದ್ರು, ನಾನು ಸೆಕ್ರೆಟರಿ ಆಗಿದ್ದೆ. ಅವರೆಲ್ಲ ಹೇಳ್ಕೊಂಡು ಹೋದ್ರು ನಾವು ಮಾಡಿದ್ವಿ ಅಂತ. AC ಕೋರ್ಟ್ ಅವ್ರು ಮಾಡಿದ್ರು. ಕಲ್ಯಾಣಿ ವಿಚಾರದಲ್ಲಿ ತಾವೆಲ್ಲ ನೋಡಿರ್ಬೋದು. ನಾನು ಸೆಕ್ರೆಟರಿ ಆದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಸುಮಾರು 150-200 ಜನ ವಕೀಲರು ಕಲ್ಯಾಣಿನೆಲ್ಲ ಮೊಂಡೆತ್ತಿರುವಂಥವ್ರು, ಅವರೆಲ್ಲ ಕಣ್ಣು ಕಾಣಿಸ್ತಾ ಇಲ್ವಾ? ಸುಮಾರು ಪತ್ರಕರ್ತರು ಸುಮಾರು ಜನ ಬಂದು ಅಲ್ಲಿ ಕೆಲಸ ಮಾಡಿದ್ದಾರೆ. ಊರು ಅವರು ಬಂದಿದ್ದಾರೆ, ಪೊಲೀಸ್ ಅವರು ಬಂದಿದ್ದಾರೆ, ಫೈರ್ ಸ್ಟೇಷನ್ ಅವ್ರು ಬಂದಿದ್ದಾರೆ, ಅವರೆಲ್ಲ ಲೆಕ್ಕಕ್ಕಿಲ್ವಾ? ಜಡ್ಜಿಗಳು ಬಂದು ಅಲ್ಲಿ ಕೆಲಸ ಮಾಡಿದ್ದಾರೆ. ಏನು ಒಂದು ಕಲ್ಯಾಣ ಉದ್ಭವ ಆಗಲಿ ಅಂತ ಕೆಲಸ ಮಾಡಿರುವಂಥದ್ದು. ನಾನು ಕಲ್ಲು ಹೊಡೆದಿದ್ದೀನಿ. ನಾನು ಪ್ರತಿ ದಿವಸ ಮುತ್ತೊಡೆದಿದ್ದೀವಿ, ಕಾಂಗ್ರೆಸ್ ಗಿಡ ಕಿತ್ತಿದ್ದೀವಿ. ಆಮೇಲೆ ಪ್ರತಿಯೊಬ್ಬರ ಹತ್ರ ಸ್ಪಾನ್ಸರ್ಗಳು ಮಾಡಿಸಿ ಸಿಮೆಂಟು, ಜಲ್ಲಿ, ಆಮೇಲೆ ಇಟ್ಟಿಗೆಗಳು, ಆಮೇಲೆ ಗ್ರಾನೈಟು. ಯಾರೋ ನಮ್ಮ ಮನೆ ಪಕ್ಕದಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿ ಹತ್ರ ಹೋಗಿ ಒಂದು ಲೋಡು ಗ್ರಾನೈಟ್ಗಳೆಲ್ಲ ಜಾಸ್ತಿ ಅದೊಂದು ಭವ್ಯ ಇದಾಗಿರೋವಂಥದ್ದು. ಅದೆಲ್ಲ ನಾನು ಹೇಳ್ಕೊಬಾರ್ದು, ಯಾಕಂದರೆ ಈಗ ಬಲಗೈಯಲ್ಲಿ ಮಾಡಿರೋವಂಥದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ಕೊಳ್ಳಿ. ನಾವೆಲ್ಲ ಇದುವರೆಗೂ ನಾವು ಕಲ್ಯಾಣ ಮಾಡಿದ್ದೀವಿ ಅಂತೆಲ್ಲ ಹೇಳ್ಕೊಂಡಿದ್ವಿ. ಆಮೇಲೆ ಕೋಶ ಇದಾಗಲಿಲ್ಲ, ಏನೋ ಇದರಲ್ಲಿ ಏನೋ ಸೊಸೈಟಿ ಆಗಲಿಲ್ಲ ಅಂತ. ಸೊಸೈಟಿಯಲ್ಲಿ ಬೆಂಗಳೂರು ಸೊಸೈಟಿ ಆದಾಗ ನಾವು 5,000 10,000 ನಾನು ಅಲ್ಲಿ ಸುಬ್ರಹ್ಮಣ್ಯ 5,000 10,000 ಸ್ಟಾಂಪ್ಗಳು ತಗೊಂಡ್ಬಂದು ನಾವು ಮಾರಿದ್ದೀವಿ ಸೊಸೈಟಿ ಆಗೋಕ್ಕೆ ಮುಂಚೆ. ನಾವು ಅವ್ರು ಸೆಕ್ರೆಟರಿ ಆದಾಗ ನಾವು ಓಡಾಡಿದ್ದೀವಿ. ಇದೇ AC ಕೋರ್ಟ್ ವಿಚಾರಕ್ಕೆ ನಾವು ಓಡಾಡಿದ್ದೀವಿ. ನಾವೆಲ್ಲ ಹೇಳ್ಕೊಂಡಿದ್ದೀವ? ನಮ್ಮ ಹೆಸರು ಯಾಕೆ ಬರೋದಿಲ್ಲ? ಅದೆಲ್ಲ ಒಂದು ಸಂಘ ಅಂದಾಗ ತಂದೆ ತಾಯಿ ಒಂದು ಇದು ಕುಟುಂಬ ಇದ್ದಂಗೆ. ಕುಟುಂಬದಲ್ಲಿದ್ದಾಗ ತಂದೆ ಸ್ಥಾನದಲ್ಲಿ ನಾವು ಕೊಡ್ತಾರೆ. ತಂದೆ ಸ್ಥಾನ ಕೊಟ್ಟಾಗ ನಾವೆಲ್ಲ ಮಕ್ಕಳಾಗಿರೋದು, ಮಕ್ಕಳಿಗೆ ಯೋಗಕ್ಷೇಮ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ನಾವು ಮಾಡಿದ್ವಿ ಅಂದ್ರೆ ಮಕ್ಕಳಿಗೆ ನಾವು ಮಾಡೋದನ್ನು ಯಾಕೆ ಹೇಳ್ಕೊಬೇಕು? ನಮ್ಮ ಕರ್ತವ್ಯ ಅಲ್ವಾ? ನಾವೆಲ್ಲ ಈಗ ಅಷ್ಟು ಜನನು 400 ಜನ ಆಗಲಿ 500 ಜನ ಆಗಲಿ ಯಾರಿಗೆ ಎದುರಿಸ್ತಾರೆ? ಯಾಕೆ ಗೆಲ್ಸ್ಕೊಡೋದನ್ನ ಗೆಲ್ಸ್ಕೊಡೋದು ಏನು? ಪ್ರೆಸಿಡೆಂಟ್ ಆಗಲಿ ಸೆಕ್ರೆಟರಿ ಆಗಲಿ ಗೆಲ್ಸ್ಕೊಡೋದು ಏನಕ್ಕೆ? ನಮ್ಮ ನೇತೃತ್ವದಲ್ಲಿ ಅವ್ರು ಕೆಲಸ ಮಾಡಲಿ ಅಂತ. ನಮ್ಮ ಕೆಲಸ ಮಾಡಬೇಕು ಅಂತ ನಾವು ಬಂದಿರೋವಂಥದ್ದು. ಆಮೇಲೆ ಇನ್ನೂ ಒಂದು ಟೀ ಸ್ಟಾಲ್ ಅಂತ ಹೇಳೋದು. ಟೀ ಸ್ಟಾಲ್ ಇದೇ ಅಧ್ಯಕ್ಷರು ಮತ್ತೆ ಈಗ ಪ್ರೆಸಿಡೆಂಟ್ ಆಗಿದ್ದವರು AK ರಾಜ್ ಕುಮ್ಮಕ್ಕನ ಮೇಲೆ ಟೀ ಸ್ಟಾಲ್ ಹೊಡೆದ್ರು ಅಂತ ರಾತ್ರಿ ಅದನ್ನೆಲ್ಲ ಹೊಡೆದ್ಬಿಟ್ಟು ಎಲ್ಲ JCB ತಗೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಉದಯ್ ಆಗಲಿ, ಮೋಹನ್ ಕಾಂತ್ ಆಗಲಿ, ಗುರುಮೂರ್ತಿ ಆಗಲಿ ಇಂಥವರೆಲ್ಲೂ ರಾತ್ರಿ ಸೀನಿಯರ್ ಫಂಡ್ಸ್ ಅವರು ಕೊಟ್ಟಿದ್ದಾರೆ. AMS ಆಗಲಿನೆಲ್ಲ ಸುಮಾರು ಜನ ದುಡ್ಡುಗಳು ಕೊಟ್ಟು ರಾತ್ರಿ ಇನ್ನೂ ಮರನು ಮಾಡಿಸಿ ಎಲ್ಲಾನು ಮಾಡಿಸಿ ಆ ಟೀ ಸ್ಟಾಲ್ ಇವತ್ತು ಮಾಡ್ತಿರೋದ್ರಿಂದ ನಾವು ಟೀ ಸ್ಟಾಲ್ ಮಾಡಿದೆ ಅಂತ ಹೇಳ್ತಾರೆ. ಸರ್, ಈಗ
ಮನೆ ದೊಡ್ಡದಾಗ್ತಾ ಇರ್ತಾರೆ, ಒಂದು ಊಟ ಇಲ್ಲಿ ಸಂಸಾರ ಮಾಡ್ಬೋದು. ಈಗೆಲ್ಲ 680 ಜನ ಇದ್ದಾರೆ ಕುಟುಂಬ, 691 ಜನ ಇದ್ದಾರೆ. ಆವಾಗ BLS ಕಾಲದಲ್ಲಿ 47 ಜನ ಇದ್ರು. ಆಮೇಲೆ AMS ಕಾಲದಲ್ಲಿ 220, ಆಮೇಲೆ ತಿರುಗಿ ಆಮೇಲೆ ವೈದ್ಯ 400 ಚಿಲ್ಲರೆ ಬಂತು, ಆಮೇಲೆ 576 ಬಂತು, ಈಗ 691 ಇದೆ. ಕುಟುಂಬ ದೊಡ್ಡದಾಗ ಎಲ್ಲ ಅವಕಾಶಗಳು ಬೇಕಾಗ್ತೈತೆ. ನಾವು ಮಾಡಿದ್ರೆ ಅಂತ ನಮಗೆ ಕೆಲಸಕ್ಕೋಸ್ಕರ ಅದೆಲ್ಲವನ್ನು ಮಾಡಲೇಬೇಕಾಗ್ತದೆ. ಡಿಸ್ಟ್ರಿಕ್ಟ್ ಕೋರ್ಟ್ ಬರ್ತೈತೆ, ಈಗ ಇನ್ನೂ 4 ಕೋಟಿ ರೆಡಿ ಇದೆ ಬರೋದಕ್ಕೆ, ಜಾಗ ಇಲ್ಲ ಅಲ್ಲಿ. ತರ್ತೀವಿ ಅಂದ್ರೆ ಬರೋದಕ್ಕೆ ಜಾಗ ಇದ್ರಲ್ಲ, ಬರೋಕ್ಕೆ ರೆಡಿ ಇದೆ, ಕೋರ್ಟ್ ಬರೋಕ್ಕೆ ರೆಡಿ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಟೆಂಡೆನ್ಸಿ ಜಾಸ್ತಿ ಇದೆ, ಸ್ಟಾಫ್ ಇಲ್ಲ. ಈಗ ಸುಮಾರು ಕೋರ್ಟ್ಗಳಲ್ಲಿ ಸ್ಟಾಫ್ ಇಲ್ಲ. ಬೆಳಗ್ಗೆ ಒಂದು ಕೋರ್ಟಲ್ಲಿ ಇವ್ರು ಬೆಂಚ್ ಮಾಡೋರು, ಆಮೇಲೆ ರೆಕಾರ್ಡ್ ರೂಮಲ್ಲಿ ಹೋಗ್ಬಿಟ್ಟು ಕೇಸ್ ಕರೆಯುವಂಥ ಪರಿಸ್ಥಿತಿ ಆಗಿದೆ. ಅದರಿಂದ ಅದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಜಾಸ್ತಿ ಜನ ಇದ್ದಾರೆ. ನಾವು ಮಾಡಿದ್ವಿ ಅನ್ನೋದು ಬೇಡ, ನಾವೆಲ್ಲ ಸೇರಿ ಮಾಡಿದ್ವಿ ಅನ್ನೋದು. ಕೋರ್ಟ್ ಸ್ಯಾಂಕ್ಷನ್ ಆಗಿ 2 ವರ್ಷ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ 3 ವರ್ಷ ಆಗಿದೆ. ಈಗಿರ್ತಕ್ಕಂಥ ಬಾಡಿ ಯಾಕೆ ತರಲಿಲ್ಲ ಅದನ್ನ ಇನ್ಫ್ರಾಸ್ಟ್ರಕ್ಚರ್? ಜಾಗ ಇಲ್ಲದೆ ಓಪನ್ ಆಗಿಲ್ಲ ಕೋರ್ಟು. ಜಾಗಗಳಿಲ್ಲ, 3 ವರ್ಷದಿಂದ ಏನ್ ಮಾಡ್ತಾ ಇದ್ದಾರೆ? ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ. ಅದನ್ನ ಯಾಕೆ ಕಣ್ಬಿಟ್ಕೊಂಡಿದ್ರು? ಯಾಕೆ ಅವ್ರಿಗೆ ಆಗ್ತಾ ಇರ್ಲಿಲ್ವಾ? ನಮ್ಮ ಯಾಕೆ ಮಾಡಬಾರ್ದಾಗಿತ್ತು? ಸ್ನೇಹಿತರು, ಪತ್ರಿಕಾ ಮಾಧ್ಯಮದವರು ಸೀರಿಯಸ್ ಆಗಿ ಒಂದು ಕ್ವಶನ್ ಹಾಕಿದ್ರು. ಇಷ್ಟು ದಿವಸ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿಲ್ಲ, ಈ ಸಾರಿನೇ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಆಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ, ಒಬ್ಬ ವ್ಯಕ್ತಿನೇ ತಾನು ಬೆಳಿಬೇಕು ಅನ್ನೋ ಇದು ಜಾಸ್ತಿ ಆಗಿ ಬೇರೆಯವ್ರನ್ನ ಬೆಳೆಸೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಇಲ್ಲಿ ನಾವೆಲ್ಲ ಒಂದಾಗಿದ್ದಾಗ 2 ಸಂಘಗಳಾದವು. 2 ಸಂಘಗಳಾದಕ್ಕೆ ಅವರೇ ಕಾರಣ, ಬೇರೆ ಯಾರೂ ಅಲ್ಲ. ಅವ್ರು ನೆನ್ನೆ ಹೇಳಿದ್ರು ನಾವು ಒಂದು ಮಾಡಿದ್ವಿ ಅಂತ. ಒಂದು ಮಾಡಿದ್ದು ಸುಳ್ಳು, 2 ಮಾಡಿದ್ದವರು. 2 ಮಾಡಿಬಿಟ್ಟು ಸಂಘಗಳನ್ನ ಅವರು ಅನುಕೂಲ ಪಡ್ಕೊಂಡ್ರು. ಅದೇ ರೀತಿ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಕುಟುಂಬ ರಾಜಕೀಯ ಮಾಡಬಾರ್ದು ಅಂತ ಇವರು ಕುಟುಂಬ ರಾಜಕೀಯ ಮತ್ತು ಜಾತಿ ರಾಜಕೀಯ ಮಾಡಕ್ಕೆ ಹೋದ್ರು. ಅದಕ್ಕೋಸ್ಕರ ಎಲ್ಲ ವ್ಯಕ್ತಿಗಳು ನಾವೆಲ್ಲ ಒಂದಾಗಿ, ಅಂದರೆ ಅವರ ಉದ್ದೇಶ ಒಂದೇ, ಈ ಸಾರಿ ಕರೆಯೋದು ನಿನ್ನ ಪ್ರೆಸಿಡೆಂಟ್ ಮಾಡ್ತೀನಿ ಅಂತ ಹೇಳೋದು ಒಬ್ಬರನ್ನ, ಅವ್ರು ಹೆಲ್ಪ್ ತಗೊಳೋದು. ಇನ್ನೊಬ್ಬರನ್ನ ಕರೆಯೋದು ನಿನ್ನ ನೆಕ್ಸ್ಟ್ ಟೈಮ್ ಖಜಾಂಚಿ ಮಾಡ್ತೀನಿ ಅಂತ 4 ಜನ ಕೇಳೋದು. ಇನ್ನೊಬ್ಬರನ್ನ ಕರೆಯೋದು ನಿನ್ನ ಸೆಕ್ರೆಟರಿ ಮಾಡ್ತೀನಿ ಅಂತ 4 ಜನ ಕೇಳೋದು. ಅವ್ರು ಒಬ್ಬರ ಮುಂದೆ ಹೇಳಲ್ಲ, ಬೇರೆ ಹತ್ರ ಕರೆದ್ಬಿಟ್ಟು ಅವ್ರ ಎದುರುಗ ಮಾತ್ರ ಹೇಳೋದು. ಅಂದರೆ ನನ್ನ ಮಾಡ್ತಾರೆ ನಾವು ಮುಂದೆ ಸಾರಿ ಅಂತ ಇವನ್ನ ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ ಅಂತ ಇನ್ನೊಬ್ರು ಸಪೋರ್ಟ್ ಮಾಡ್ತಾರೆ. ಈ ಥರ ಮಾಡಿ ಎಲ್ಲರೂ ಮಾಡಿಬಿಟ್ಟು ಲಾಸ್ಟ್ ಎಲೆಕ್ಷನ್ ಬಂದಾಗ ನಾನೇ ಪ್ರೆಸಿಡೆಂಟ್ ಆಗಬೇಕು ಅಂತಾರೆ. ಅದಕ್ಕೋಸ್ಕರನೇ ನಾವು ಎಲ್ಲ 4 ಪಂಗಡಗಳಿದ್ವಿ. ಈ 4 ಪಂಗಡಗಳು ಒಂದಾಗಿ ಇವತ್ತು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಈ ಎಲೆಕ್ಷನ್ನ ತಡ್ಕೊಳಕ್ಕಾಗ್ತೀರಾ ಅವರು ನಮ್ಮ ಮೇಲೆ ಇಲ್ಲದ ಆರೋಪಗಳನ್ನು ಮಾಡಿ ನಿಮ್ಮ ಮುಂದೆ ಪ್ರೆಸ್ ಮೀಟಲ್ಲಿ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅವ್ರು ಮಾಡಿದ್ದು ಯಾವುದೂ ಇಲ್ಲ. ನಾನು ಸೆಕ್ರೆಟರಿ ಆಗಿದ್ದಾಗ MLA ಅವರ ಹತ್ರ ಹೋರಾಡಿ ಇಲ್ಲಿ ಆನೇಕಲ್ಗೆ ಬೋರ್ವೆಲ್ ಹಾಕ್ಸಿದಿರಿ. ಅದೇ ರೀತಿ MP ಕೋಟಾದಿಂದ ಕುಡಿಯೋ ನೀರಿನ ಒಂದು ಸಂಪರ್ಕ MP DK ಸುರೇಶ್ ಅವರು ಹಾಕ್ಸಿದ್ದಾರೆ. ಅದನ್ನೆಲ್ಲ ಹೇಳೇ ಇಲ್ಲ ನೀರಿನ ಬಗ್ಗೆ. ಆಮೇಲೆ ನಮ್ಮ ಪದ್ಮನಾಭು ಇವರು ಇಲ್ಲಿ ಅಧ್ಯಕ್ಷರಾಗಿದ್ದಾಗ ಕೋರ್ಟ್ಗೆ ನೀರು ಸಾಲದು ಅಂತ ಪದ್ಮನಾಭರ ಹತ್ರ ಕೇಳಿದಾಗ ಪದ್ಮನಾಭರವರು ಒಂದು ಸಂಪರ್ಕ ಕೊಟ್ಟರು. ಅದನ್ನೂ ಹೇಳಲ್ಲ. DK ಸುರೇಶ್ ಹೆಸರು ಹೇಳಲ್ಲ, DK ಇವ್ರ ಹೆಸರು ಹೇಳಲ್ಲ, ಯಾರ ಹೆಸರು ಹೇಳಲ್ಲ. ಕೊರೋನಾ ಟೈಮಲ್ಲಿ ನಾವು ಹೋಗಿ ಇವರು ಹೆಲ್ತ್ ಮಿನಿಸ್ಟ್ರಿಂದ ಮಾಡಿಸ್ತೀವಿ ಅಂತಾರೆ, ಅದು ಸಹ ಸುಳ್ಳು. ಆ ಕಾಲದಲ್ಲಿ ಬೆಂಗಳೂರಲ್ಲಿ ಅಧ್ಯಕ್ಷರಾದಂತಹ AP ರಂಗನಾಥನ ನಮ್ಮ ಸ್ನೇಹಿತರು ನಾಗರಾಜು ಮತ್ತು ನಮ್ಮ ರಾಜು ಇವರೆಲ್ಲ ಸಂಪರ್ಕ ಮಾಡಿ ಅವರು ಕೊರೋನಾ ಔಷಧಿಗಳನ್ನ ಆನೇಕಲ್ಗೆ ಸರಿಸಿ ಅಡ್ವೊಕೇಟ್ಸ್ಗೆ ಹಾಕ್ಸಿದ್ದು. ಇವೆಲ್ಲ ನಾವು ಮಾಡಿದ್ವಿ ಅಂತ ಹೇಳಿದ್ದೆಲ್ಲ ಸಹ ಸುಳ್ಳು. ಆದ್ದರಿಂದ ನಮ್ಮ ಏನು ಸರ್ ಬಂದಿದೆ ಇಲ್ಲಿ ನಮ್ಮ ಜಾತಿ ಓಟ್ ಇಷ್ಟಿದೆ, ನನ್ನ ಜೋಬಲ್ಲಿ ಇದೆ ಅಂತ ಹೇಳ್ತಾ ಇರೋರು ನಾವಲ್ಲ. ಯಾರು ಹೇಳಿದ್ರು ಅವರು ನನ್ನ ಜೋಬಲ್ಲಿ 300 ಓಟ್ ಇದೆ, ನೀನು ನನ್ನ ಕಡೆ ಬಂದ್ಬಿಡು ಅಂತ ಎಷ್ಟು ಜನದಲ್ಲಿ ಆರು ಕೇಳಿ ನಿಮ್ಮ ಕೈ ಹೇಳಿಸ್ಬೇಕು ಈ ವರ್ಡನ್ನ. ನನ್ನ ನೋಡಿ ಇಲ್ಲಿದೆ ನೋಡಿ ನನ್ನ ಜೋಟು, ನನ್ನ 300 ಓಟ್ ನನ್ನ ಜೋಬಲ್ಲಿದೆ ಅಂತ. ಇಲ್ಲಿರೋರು ಯಾರು ಹೇಳಿಲ್ಲ ಆ ಮಾತನ್ನ. ಯಾರು ಬಲವಾಗಿ ಅಲ್ಲಿ ಹೇಳ್ತಾ ಇದ್ದವರು ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿವೆ. ಅದ್ರ ಬಗ್ಗೆ ನಾವು ನಿಮ್ಗೆ ಬೇಕಾದ್ರೆ ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ಹೇಳಿಸ್ತೀವಿ ಹೇಳಿಸ್ತೀವಿ ನಾವು. ಹೇಳಿ ಸರ್. ಈಗ ಸಾಕಷ್ಟು ಜನ ನಾವು ನೋಡಿದ್ರೆ ನಿಮ್ಮ ಟೀಮಲ್ಲಾಗ್ಲಿ ಅಂದ್ರೆ ಚುನಾವಣೆ ಟೀಮಲ್ಲಾಗ್ಲಿ ಅವ್ರ ಟೀಮಲ್ಲಾಗ್ಲಿ ಹಿರಿಯರಿದ್ರಿ 690 ಜನ ವಕೀಲರಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಯುವ ವಕೀಲರಿಗೆ ಒಂದು ಬೇರೆ ರೀತಿಯ ಸಂದೇಶ ಹೋಗಲ್ವಾ? ಈ ರೀತಿ ಚುನಾವಣೆಯಲ್ಲಿ ಹಣದ ಹೊಳೆ, ನ್ಯಾಯ ಹೇಳಾಗ್ಲಿ, ಇಷ್ಟೊಂದು ರಾಜಕೀಯ ನಡೆದ್ರೆ, ಇಲ್ಲಿ ರಾಜಕಾರಣಿಗಳ ಹೆಸರುಗಳು ಬಂದ್ರೆ ಬೇರೆ ಒಂದು ಮೆಸೇಜ್ ಹೋಗಲ್ವ ಸರ್? ಈಗ ಏನಾಗಿದೆ ಅಂತಂದ್ರೆ
ಯುವಕರನ್ನ ಮುಂದಕ್ಕೆ ತರಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ನಾವು ಒಂದು ಉತ್ತರ ಕೊಡ್ತೀನಿ ಸರ್. ಅಂಬೇಡ್ಕರ್ ಅವರು ಏನಂತ ಹೇಳಿದ್ದಾರೆ ಅಂದ್ರೆ, ಬದುಕು ಸುದೀರ್ಘವಾಗಿರೋದಕ್ಕಿಂತ ಶ್ರೇಷ್ಠವಾಗಿರಬೇಕು. ಅದೇ ರೀತಿ ನಾವು ಮತ ಹಾಕೋದಕ್ಕಿಂತ ಯಾರು ಮತ ಚಲಾಯಿಸಬೇಕು ಅನ್ನೋದು ಇಂಪಾರ್ಟೆಂಟು. ಅದನ್ನ ಈ ಸಲ 3ನೇ ತಾರೀಕು ಸಂಜೆ ಒಳಗಡೆ ನಮ್ಮ ಮಿತ್ರರು ಅದನ್ನ ಉತ್ತರ ಕೊಡ್ತಾರೆ. ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ, ನಿನ್ನೆ ಬಹಳ ಘಂಟಾಘೋಷವಾಗಿ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ರು, ನಾವು ಅಂಬೇಡ್ಕರ್ ಜಯಂತಿನ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಾವು ಮಾಡಿದ್ವಿ, ಅಂಬೇಡ್ಕರ್ ಜಯಂತಿನ ಮಾಡಿದ್ವಿ, ಭಾಳ ಸಂತೋಷದ ವಿಚಾರ. ಆದರೆ ಅದೇ ನಾವು ಇಲ್ಲಿರೋರು ಕೆಂಪೇಗೌಡ ಜಯಂತಿನ ಯಾಕೆ ಮಾಡಲಿಲ್ಲ? ಅವರು ಅಂಬೇಡ್ಕರ್ ಜಯಂತಿ ಮಾಡಿದವರು ಕೆಂಪೇಗೌಡರ ಜಯಂತಿನ ಯಾಕೆ ಮಾಡಲಿಲ್ಲ? ಯಾಕೆ ಮಾಡಬಾರ್ದಾಗಿತ್ತು? ಸರ್, ಅಂಬೇಡ್ಕರ್ ಜಯಂತಿ ಜೋರಾಗಿ ಮಾತಾಡಿ ಸ್ವಲ್ಪ. ಅಲ್ಲಿ ಪ್ರಧಾನ ಕಾರ್ಯದರ್ಶಿ ನಾನೀಗ ಅಂಬೇಡ್ಕರ್ ಜಯಂತಿ ಬಗ್ಗೆ ಯಾರು ಹೇಳಿದ್ರು, ನಮ್ಮ ಪೀರಿಯಡಲ್ಲಿ ಮಾಡಿದ್ರು ಅಂತ. ನಮ್ಮ ಪೀರಿಯಡಲ್ಲಿ ಆಗಿಲ್ಲ. ಫಸ್ಟ್ ನಾನು ಖಜಾಂಚಿ ಆದಾಗ ಫಸ್ಟ್ ಟೈಮ್ ಮಾಡಿದ್ರು ನಾನು. ಅವರು ಆಮೇಲೆ ಮತ್ತೆ ಈಗ ನಮ್ಮದು ಏನಂತ ಈಗ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅಧ್ಯಕ್ಷರು. ಅವ್ರು ಆಗಿದ್ದಾರೆ, ಒಂದು ಸಾರಿ ಆಗಿದೆ. ಈ ಅವ್ರ ಜೊತೆಗಿರೋ ಎಲ್ಲ ಮತ್ತೆ ಎಲ್ಲ ಹಳೆ ಮಕ್ಕಳೇ ಬಂದಿರೋದು. ನಾವೀಗ ಹೊಸ ಮಕ್ಕಳನ್ನ ಆಯ್ಕೆ ಮಾಡಿರೋ, ಅದಕ್ಕೆ ಅವ್ರನ್ನ ಬೆಂಬಲಿಸಬೇಕಂತ ನಮ್ಮ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದ್ರ ಬಗ್ಗೆ ಹೇಳ್ಬಿಡ್ತೀನಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅದರದ್ದು ನಮ್ಮ ಅಸೋಸಿಯೇಷನ್ ಯಾವುದೇ ವಕೀಲರ ಪ್ರಯತ್ನ ಅದಕ್ಕಿಲ್ಲ. ನಾವು ಬೆಳಗ್ಗೆ ಕೋರ್ಟ್ಗೆ ಹೋಗ್ತೀವಿ, ಫಾಸ್ಟ್ ಟ್ರ್ಯಾಕ್ ಓಪನ್ ಆಗಿರುತ್ತೆ. ಆವಾಗ ಶ್ರೀನಿವಾಸ ರೆಡ್ಡಿ ಅವರು ಅಧ್ಯಕ್ಷರು. ಕಾರಣ ಏನಂದಾಗ ಎಲ್ಲೆಲ್ಲ ಸೀನಿಯರ್ ಡಿವಿಷನ್ ಇದೆಯೋ ಅಲ್ಲೆಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಓಪನ್ ಆಗಬೇಕು ಅಂತ ಒಂದು ಸರ್ಕ್ಯುಲರ್ ಬಂದಿರುತ್ತೆ. ಅದಕ್ಕೋಸ್ಕರ ಅದನ್ನು ಪ್ರಾರಂಭ ಮಾಡಿರ್ತಾರೆ. ಆ ವಿಚಾರ ನಮಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಜೊತೆಗೆ ಇನ್ನೊಂದೇನು ಅಂತಂದರೆ, ಅಸೋಸಿಯೇಷನ್ ನಾವು ಕಟ್ಟಿದ್ವಿ ಅಂತ ಹೇಳ್ತಾರೆ. ನೋಡಿ, ಅಧ್ಯಕ್ಷರಾಗಿರೋರು ಆ ಟೈಮ್ನಲ್ಲಿ ಶ್ರೀನಿವಾಸ ರೆಡ್ಡಿ ಅವರು, ನಾನು ಉಪಾಧ್ಯಕ್ಷನಾಗಿದ್ದೆ. ನಮಗೆ PWD ಡಿಪಾರ್ಟ್ಮೆಂಟ್ನವರು ಕಟ್ಟಬಿಟ್ಟಿಲ್ಲ. ಅಲ್ಲ ಆಗೋದೇ ಇಲ್ಲ, ಕಟ್ಟಬಾರ್ದು, ಅದು ಬಿಲ್ಡಿಂಗ್ ಎಲಿಜಿಬಲ್ ಇದೆಯೋ ಇಲ್ವೋ ನೋಡಬೇಕು ಅಂತ ಹೇಳಿದಾಗ ನಾನು ಶ್ರೀನಿವಾಸ ರೆಡ್ಡಿ ಅವರು ಶಿವಾನಂದ ಸರ್ಕಲ್ ಇಂಜಿನಿಯರಿಂಗ್ ಆಫೀಸ್ಗೆ ಹೋಗಿ ಅಲ್ಲಿ ಸಾಯಿಲ್ ಟೆಸ್ಟು, ಬಿಲ್ಡಿಂಗ್ ಟೆಸ್ಟು, ಫ್ಲೋರ್ ಟೆಸ್ಟು, ಈ ಥರ ನಾನಾ ರೀತಿ ಟೆಸ್ಟ್ಗಳೆಲ್ಲ ಪಾಸ್ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ನಾವು ಕಟ್ಟಕ್ಕೆ ಶುರು ಮಾಡಿದ್ದು. ಅದರಲ್ಲಿ ಅವ್ರದ್ದು ಎಫರ್ಟ್ ಅಂತ ಏನು ಇಲ್ಲೇ ಇಲ್ಲ, ಝೀರೋ. ಅಲ್ಟಿಮೇಟ್ ಆಗಿ ಎಫರ್ಟ್ಸ್ ಇಲ್ಲ ಅಂತ ಅಲ್ಲ, ಅವರು ನಮ್ಮಿತ್ರರೇ, ಅವ್ರ ವರ್ಕ್ ಏನು ಕೆಲಸ ಮಾಡಿದ್ದಾರೆ ಅದನ್ನು ಶ್ಲಾಘಿಸ್ತೀವಿ. ಆದರೆ ನಮಗೆ ಬೇಕಾಗಿರೋದು ಹೊಸ ಅಭಿವೃದ್ಧಿ, ಹೊಸ ತಂಡ, ಮತ್ತೆ ಹೊಸ ನಾಯಕತ್ವ, ಮತ್ತೆ ಇಲ್ಲಿ ಎಲ್ರಿಗೂ ಅವಕಾಶ ಕೊಡಬೇಕು ಅಂತ. ನಾವು ಯಾರನ್ನೂ ಇಲ್ಲಿ ಈ ಆಡ್ಸೋದಕ್ಕೆ ಬಂದಿಲ್ಲ. ಅವ್ರು ಮಾಡಿರೋ ಕೆಲಸನ ಶ್ಲಾಘಿಸೋಣ. ಅವರು ಕೂಡ ನಮ್ಮ ಸ್ನೇಹಿತರೆ, ನಾವು ಅವ್ರನ್ನೂ ಕೂಡ ಗೌರವಿಸೋಣ. ಯಾರನ್ನೂ ಇಲ್ಲಿ ಈ ಆಡ್ತಿಲ್ಲ. ಆದರೆ ನಮಗೆ ಬೇಕಾಗಿರೋದು ಇಲ್ಲಿ ನ್ಯಾಯಾಲಯದಲ್ಲಿ ಎಲ್ಲರೂ ಒಮ್ಮತವಾಗಿ ಮತ್ತೆ ಎಲ್ರಿಗೂ ಅವಕಾಶ ಕೊಡಬೇಕು. ಬೆಳೆದಿರೋ ಮರ ಇನ್ನು ಒಬ್ಬ ನಾಯಕ ಆದವನು ಒಬ್ಬನ್ನೇ ಬೆಂಬಲಿಸ್ಕೊಳ್ಳೋದಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ಮುಂದುವರಿಸ್ಕೊಂಡು ಎಲ್ಲರನ್ನು ಮುಂದುವರಿಸಿದಾಗ ಮಾತ್ರ ಅದು ನಾಯಕತ್ವದಕ್ಕೆ ಅದು ನಾಯಕ ಅನ್ಸ್ಕೊತಾರೆ. ನನ್ನ ಧೋರಣೆ ಅಂತಂದ್ರೆ ಯಾವುದೇ ವಕೀಲರು ಅವ್ರ ಜೊತೆ ಮುಂದುವರಿಯೋದಿಲ್ಲ. ಅದಕ್ಕೋಸ್ಕರ ಸಾಮೂಹಿಕವಾಗಿ ಮುಂದುವರಿಯಲು ಈ ಬದಲಾವಣೆ ಅಷ್ಟೇ. ಅವ್ರನ್ನ ಕೆಳಗಿಳಿಸಿರೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾರು ನಾವು ಈಗಾಡೋದಿಲ್ಲ. ಅವ್ರಿಗೂ ಕೂಡ ಗೌರವ ಕೊಟ್ಟಿದ್ದೀವಿ, ಅವ್ರು ಮಾಡಿರೋ ಕೆಲಸನೂ ಕೊಟ್ಟಿದ್ದೀವಿ. ಅವ್ರದ್ದು ಕೂಡ ಕಾರ್ಯ ಇದೆ. ಏನು ಎರಡು ಬೇರೆ ಬೇರೆ ಸಂಘಗಳಾದಾಗ ಅವರು ಕೂಡ ಸಹಕರಿಸಿದ್ದಾರೆ, ಒಟ್ಟುಗೂಡಿಸಿದ್ದೀವಿ. ನಾವು ಯಾರು ಹೀಗಾಡ್ತಿಲ್ಲ. ಆದರೆ ಬದಲಾವಣೆ ಬೇಕು, ಸಾಮೂಹಿಕ ನಾಯಕತ್ವ ಬೇಕು. ಅದಕ್ಕೆ ಈ ಬದಲು ಅದೇ ಸರ್, ಈಗ ನಾವು ಅದನ್ನೇ ಹೇಳಕ್ ಹೊರಟಿಲ್ಲ. ಇಲ್ಲಿ ಎಲ್ಲಾ ಕಮ್ಯುನಿಟಿಯವರು ಕೂಡ ನಮ್ಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಇಂಥ ಯಾವ ಜಾತಿಗೂ ಎಲ್ಲರೂ ಇದ್ದಾರೆ. ಇಲ್ಲಿರುವಂತ ಸೀನಿಯರ್ ಅನುಭವಗಳಲ್ಲಿ ನಾವು ಅವರು ಪ್ರಾಕ್ಟೀಸ್ ಬಂದಾಗ ನಾವು ಯಾರು ಹುಟ್ಟಿರಲಿಲ್ಲ ಅಂತ ಹಿರಿಯರು ನಮ್ಮನ್ನೆಲ್ಲ ನಿಲ್ಲಿಸಿ ನಿಲ್ಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ. ನಮ್ಮಂತವ್ರನ್ನ ನಿಲ್ಲಿಸಿ ನಾವು
ಎಲ್ಲನೂ ಕೂಡ ನಾವು ನಿಂತ್ಕೊಳ್ಳಿ ನೀವು ಮಾಡಿ ಅಂತೇಳಿ ಅವರು ಬಿಟ್ಕೊಟ್ಟು ನಮಗೆ ನಿಲ್ಲಿಸಿದ್ದಾರೆ. ಆದರೆ ಪ್ರತಿ ಏನು ನಮ್ಮ ಸಹಪಾಠಿಗಳಾಗಿರುವಂಥ ವಕೀಲರು ಅಂತ ಕೆಲಸ ಮಾಡಲಿಲ್ಲ. ನಮ್ಮ ಬದಲಾವಣೆ ಏನಂತಂದ್ರೆ ಇಲ್ಲಿ ಒಂದು ಹೊಸ ಗ್ರಂಥಾಲಯನ ಮಾಡಬೇಕು, ಅದು ನಮ್ಮ ಬದಲಾವಣೆ. ಟೈಪಿಂಗ್ ಕಾಲ್ ಇಲ್ಲ. ಇಷ್ಟು ಜನ 690 ಜನ ಇರುವಂತ ಅಡ್ವೊಕೇಟ್ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಟೈಪಿಂಗ್. ಒಂದು ಟೈಪಿಂಗ್ ಕಾಲ್ ಒಬ್ರೆ ಯಾರೋ ನಾಮಧೇಯಕವಾಗಿ ಇದ್ದಾರೆ, ಆದ್ರೆ ಒಬ್ಬ ಟೈಪಿಂಗ್ ಕಾಲ್ ಇಲ್ಲ. ಅದು ನಮ್ಮ ಬದಲಾವಣೆ. ಟೈಪಿಂಗ್ ಕಾಲ್ ಮಾಡೋಂಥದ್ದು ನಮ್ಮ ಬದಲಾವಣೆ. ಬಹಳ ಮುಖ್ಯವಾಗಿ ನೋಟ್ರಿ ಅವರಿಲ್ಲ, ನೋಟ್ರಿ ಅವರು ಬೀದಿನಾಗಿದ್ದಾರೆ, ಅವರಿಗೆ ಸುಸಜ್ಜಿತವಾಗಿ ಮಾಡಿಕೊಡುವಂಥದ್ದು ನಮ್ಮ ಬದಲಾವಣೆ. ಆಮೇಲೆ ನಾವು ಬಹಳ ಮುಖ್ಯವಾಗಿ ಅಸೋಸಿಯೇಷನ್ ನಲ್ಲಿ ಯುವಕರು ಏನಿದ್ದಾರೆ, ಯುವಕರಿಗೆ MRV ಸರ್ ಮತ್ತೆ AMS ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಹಳ ಕಷ್ಟದಿಂದ ಬರುವಂತವ್ರಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತಿದ್ದೀವಿ. ಅದು ನಮ್ಮ ಬದಲಾವಣೆ. ಇದು ನಮ್ಮ ಬದಲಾವಣೆ. ಬಹಳ ಮುಖ್ಯವಾಗಿ ಈಗ ನಾಗರಾಜ್ ಸರ್ ಮತ್ತೆ ಹಳೆ OM ಸರ್, JN ಸರ್, ವಿಶ್ವನಾಥ್ ಸರ್, ಇವರೆಲ್ಲರೂ ಕೂಡ ಶ್ರಮ. ಇಲ್ಲಿ ಯಾರು ಕೂಡ ನಾನು ಅನ್ನುವಂಥದ್ದು ಇಲ್ಲ, ನಾವು ಅನ್ನೋದು ಇದೆ. ಹಂಗಾಗಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಇದು ನಮ್ಮ ನಾವು ಇವತ್ತು ತಾವು ನಮ್ಮ ಪ್ರಶ್ನೆ ಕೇಳಿ ಸಂಘದ ಅಭಿವೃದ್ಧಿಗೆ ಮತ್ತು ಇದನ್ನ ನಾವು ಯಾವುದೇ ಒಬ್ಬ ಯಾರೋ ಅಂಬೇಡ್ಕರ್ ಅವರ ಅಥವಾ ಕೆಂಪೇಗೌಡರ ಮಾತ್ರ ನಾವು ಜಯಂತಿ ಮಾಡಲ್ಲ. ಮುಂದೆ ನಾವು ಯಾವುದೇ ನಮ್ಮ ಜನರ ಪರವಾಗಿರುವಂತಹ ವೇಮನ ಆಗ್ಬೋದು ಅಥವಾ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತಹ ಅನ್ಯಾಯನ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಅಂತ ಹೇಳಿ ನಿಮ್ಗೆ ಭರವಸೆಯನ್ನ ಕೊಡ್ತೇವೆ. ತಾವು ಇಷ್ಟೊತ್ತು ಆತ್ಮೀಯ ಗೌರವಾನ್ವಿತ ಸದಸ್ಯರೇ, ಹಿರಿಯ ಮತ್ತು ಕಿರಿಯ ಮತ್ತು ಮಹಿಳಾ ಸದಸ್ಯರಲ್ಲಿ ನನ್ನ ಮನವಿ, ದಯವಿಟ್ಟು ಈ ಸಲ ಬದಲಾವಣೆ ಅನ್ನೋದು ಪರ್ವ ಎದ್ದಿದೆ. ಅದರಿಂದ ತಾವೆಲ್ಲರೂ ನಮ್ಮ ಈ ನನ್ನ ಟೀಮಿಗೆ ಅಂದರೆ MRV ಸಿಂಡಿಕೇಟ್ಗೆ ತಾವು ಎಲ್ಲರೂ ಮತ ಚಲಾಯಿಸಿ ನಮ್ಮ ಜಯಶೀಲರಾಗಿ ಮಾಡಬೇಕು ಅಂತೇಳಿ ನಾನು ನನ್ನ ಆತ್ಮೀಯವಾಗಿ, ನನ್ನ ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೆ. ನಾನು MR ವೇಣುಗೋಪಾಲ್ ಅಂತ, ನಾನು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ. ತಿರುಗಿ ಅದೇ ಥರ ಶ್ರೀ ಶಿವರಾಜು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಬಾಲರೆಡ್ಡಿ ಆರ್ ಪ್ರಧಾನ ಕಾರ್ಯದರ್ಶಿಯ ಅಭ್ಯರ್ಥಿ, ಶ್ರೀಮತಿ ಶಾರದಾ MR ಖಜಾಂಚಿ ಸ್ಥಾನದ ಅಭ್ಯರ್ಥಿ, ಕಾರ್ಯಕಾರಿ ಸದಸ್ಯರ ಮಹಿಳಾ ಮೀಸಲಾ ಕ್ಷೇತ್ರದಲ್ಲಿ ಶ್ರೀಮತಿ ಕುಮಾರಿ ಆಶಾ N ಮತ್ತು ಶ್ರೀಮತಿ ನೀಲಮ್ಮ S ಮತ್ತು ನಿರ್ಮಲಾ R, ಇವರು 3 ಜನ ಇದ್ದಾರೆ. ಮತ್ತು ಅದೇ ಥರ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸದಸ್ಯರ ಸ್ಥಾನಕ್ಕೆ ಶ್ರೀ ಲಕ್ಷ್ಮೀ ಸಂಪತ್, ಶ್ರೀ ಮಾದೇಶ್, ಮೋಹನ್ M, ಮುರಳಿ BR, ಮೂರ್ತಿ M, ಪುರುಷೋತ್ತಮ್ A, ರಮೇಶ್ C, ಸತೀಶ್ R, ಶಾಂತಕುಮಾರ್ M, ಶಿವಕುಮಾರ್ M, ತಿಮ್ಮರಾಜು JM, ಇವರು ನನ್ನ ಈ ಸಿಂಡಿಕೇಟಲ್ಲಿ ಎಲ್ಲ ಸದಸ್ಯರಿದ್ದಾರೆ. ಇವರೆಲ್ಲರಿಗೂ ಸಹ ತಾವು ಮತ ಚಲಾಯಿಸಿ ಅವ್ರನ್ನೆಲ್ಲರೂ ಜಯಶೀಲರಾಗಿ ಮಾಡಬೇಕು ಅಂತೇಳಿ ನನ್ನ ಗೌರವಾನ್ವಿತ ಸದಸ್ಯರಲ್ಲಿ ನನ್ನ ಮನವಿ ತಮ್ಮ ಮುಖೇನ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಸರಿ, ಈ ಸಾರಿ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ, ಖಜಾಂಚಿ ಸ್ಥಾನಕ್ಕೆ ಒಂದು ಮತ ಕಂಪಲ್ಸರಿ, ಒಂದೊಂದು ಮತ ಹಾಕಬೇಕು. ಕಾರ್ಯಕಾರಿ ಸದಸ್ಯ ಸ್ಥಾನದ ಮಹಿಳಾ ಮೀಸಲಾತಿಗೆ 6 ಜನ ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ 3 ಜನಕ್ಕೆ ಮತ ಕಂಪಲ್ಸರಿ ಚಲಾಯಿಸಲೇಬೇಕು. ಇಲ್ಲಾಂದರೆ ಅದು ಇನ್ವ್ಯಾಲಿಡ್ ಆಗುತ್ತೆ. 2 ಹಾಕಿದ್ರೂ ಇನ್ವ್ಯಾಲಿಡ್ ಆಗುತ್ತೆ, 4 ಹಾಕಿದ್ರೂ ಇನ್ವ್ಯಾಲಿಡ್ ಆಗುತ್ತೆ. ಅದೇ ಥರ ನಮ್ಮ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸ್ಥಾನಕ್ಕೆ 22 ಜನ ಸದಸ್ಯರಿದ್ದಾರೆ. ಅವರಲ್ಲಿ 11 ಮತಗಳು ಚಲಾವಣೆ ಮಾಡಲೇಬೇಕು, ಕಂಪಲ್ಸರಿ. 11 ಮಾಡಿದರೆ 10 ಹಾಕಿದರೂ ಸಹ ಇನ್ವ್ಯಾಲಿಡ್ ಆಗುತ್ತೆ, 13 ಹಾಕಿದ್ರು ಸಹ ಇನ್ವ್ಯಾಲಿಡ್ ಆಗುತ್ತೆ. ದಯವಿಟ್ಟು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಇದನ್ನು ತಿಳಿದು ತಾವು ಮತ ಚಲಾಯಿಸಬೇಕು ಅಂತೇಳಿ ನಾನು ನನ್ನ MRV ಸಿಂಡಿಕೇಟ್ ಪರ ನಾನು ತಮ್ಮಲ್ಲಿ ಮನವಲ್ಲಿ ಕಳಕಳಿದೆ.